ನಮಸ್ತೆ ಸರ್. ಸರ್ ನಿಮ್ಮನ್ನು ನೋಡಿ ಕರ್ಕೊಂಡು ನಮಸ್ಕಾರ ಹೆಣ್ಮತ್ತಾರ ಕೈ ಕೊಡ್ರಿ. ಎಲ್ಲ ದೊಡ್ಡ ಮನುಷ್ಯರು ನೀವೆಲ್ಲ ನಿಮ್ಮ ಕೈಗೆ ಎಂತಿಂಥ ಡಿ ಎಸ್ಗಳು ಹೋಗ್ಯಾರ. ಎಲ್ಲರೂ ಹೋಗ್ಯಾರ. 20-30 ಮಂದಿ ಹೋಗ್ಯಾರ. ಡ್ಯೂಟಿಗೆ ಹೋಗ್ಬೇಕು ಸರ್. ನಾನೇ ಒಂದು ತಾಸು ಟೈಮಿಂಗ್ ಹೇಳ್ಕೊಂಡು ಒಂದು ಸ್ವಲ್ಪ ಇದು ರೂಮದು ನೋಡ್ಬೇಕಂತ ಬಂದಿದ್ದೆ. ಹಾಂ, ಈಗ ಕ್ವಾರ್ಟರ್ಸ್ ಖಾಲಿ ಮಾಡಿ ಅಂದ್ರೆ ಮತ್ತೆ ಇಲ್ಲೇ ಎಲ್ಲರೂ ಬಂದಿದ್ರು. ಸರ್ ಖಾಲಿ ಮಾಡಿದ್ರೆ ಎಲ್ಲ ಹೋಗ್ಬೇಕು. ಇಲ್ಲೇ ಆಗುತ್ತೆ ಒಂದು ರೂಮ್, ಚಲೋ ರೂಮ್ ನೋಡಿ ಇಲ್ಲೇ ಇದ್ದು ಬಿಡ್ತಾರೆ ಸರ್. ಲೇಟರ್ ತಗೋರಿ, ರಿಸೀಡ್ ಹಾಕಿಕೊಡ್ರಿ. ಯಾರು ರೂಮ್ ಇದ್ರೆ ಚಲೋ ಆಗ್ತದ ಮತ್ತೆ ಇದೇ ಆಡಳಿತ ವೈದ್ಯಾಧಿಕಾರಿ ಕೋಣಿನೇ ಚಲೋ ಆಗ್ತದೆ. ಎಲ್ಲ ಸಾಮಾನು ಎಲ್ಲ ತಂದು ಇಲ್ಲೇ ಇಟ್ಬಿಡ್ತೀನಿ ಅಲ್ರಿ. ಸರ್ ಬೇಡ್ರಿ, ನೀವು ದಯವಿಟ್ಟು ಕೈ ಮುಗಿತೀನಿ ರೀ. ನೀವು ಸುಮ್ಮನೆ ಇದ್ದು ಬಿಡಿಸ್ತಾರೆ. ಈಗ ಆಟ ನೋಡ್ರಿ, ಆಟ ಹೆಂಗೆ ಆಟ ನಾವೇನು ಮಾಡಿಲ್ಲ ರೀ ಸರ್. ನೋಡ್ರಿ, ಖಾಲಿ ಮಾಡಂದಾರ ಅವರೆಲ್ಲ ಖಾಲಿ ಮಾಡ್ತೀವಿ. ಇಲ್ಲಿ ಬಂದಿರ್ತೀವಿ. ಇಲ್ಲ ನಮಗೇನು ಕೊಡಬೇಕಾಗಿದೆ ಅದು ಕೊಡಲಿ, ದಾಖಲೆ ಕೊಡಲಿ, ನಾವು ಹೋಗ್ತೀವಿ. ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಸರ ನಾವು ಹೊಂದಾಣಿಕೆ ಮಾಡ್ಕೊಂಡು 5 ವರ್ಷದಿಂದ ತುಂಬ್ಕೋತೀನಿ ಸರ. 5 ವರ್ಷದಿಂದ ತಾಳ್ಮೆದಿಂದ ಅದೀನಿಲ್ಲ ರೀ. ನಾನು 5 ವರ್ಷದಿಂದ ತಾಳ್ಮೆದಿಂದ ಅದೀನಿ. ಇಲ್ಲಿ ಬಂದವ್ರಿಗೆ ಕಿರಿಕಿರಿ ಮಾಡಬಾರ್ದು ಅಂತೇಳಿ 5 ವರ್ಷದಿಂದ ನಾವು ತಾಳ್ಮೆದಿಂದ ಅದೇನು ರೀ. ಮತ್ತು ಈಗ ಅವರೇ ಎಬ್ಬಿಸ್ಕೊಂಡಾರ ಅಂದ್ರೆ ಈಗ ನೋಡ್ರಿ, ಅವ್ರು ಗೆಜ್ಜೆ ಕಟ್ಟಾರ, ನಾವು ಕುಣಿಲಾಕ ರೆಡಿ ಸರ್. ಇನ್ನೂ 5 ವರ್ಷ ಹೊಂದಾಣಿಕೆ ಮಾಡ್ಕೊಂಡಿನಿ ಸರ್. ಇನ್ನೂ ಏನು ಹೊಂದಾಣಿಕೆ ಮಾಡ್ಕೊಂಡು ಹೇಳ್ರಿ. ಅವ್ರು ಮಾಡೋ ದೌರ್ಜನ್ಯಕ್ಕೆಲ್ಲ ತಲೆ ಭಾಗಕ್ಕೆ ನಾವೇನು ಬಳಿ ತೊಟ್ಕೊಂಡವ್ರೆ. ಮಾಹಿತಿ ಹಾಕಲ್ರಿ ಅದು. ಮಾಹಿತಿ ಹಾಕಿದಾಗ ಕೇಳಂಗಿಲ್ಲ ರೀ. ನೇರವಾಗಿ ನಮಗೆ ದೌರ್ಜನ್ಯ ಎಸ್ಕ್ಯಾರ ನಾನು ಲಿಖಿತ ಮೂಲಕ ಕೊಟ್ಟೀನಿ ರೀ. ಮೊದಲು ಕೊಟ್ಟೀನಿ ರೀ ಸರ್. ಆಧಾರ್ ಕಾರ್ಡ್ ಮಾಹಿತಿ ಹಾಕೊಳ್ಳೋದು ಕಚೇರಿಗೆ ಸಂಬಂಧಪಟ್ಟಿದೆ. ನಾ ಸಿಬ್ಬಂದಿ ಅಲ್ಲ, ನನ್ನ ಹೆಂಡತಿ ಕಿರ್ಕೊಳ್ ಕೊಟ್ಟಾರ. ದೂರದಾರ ನಾ ಅದೀನಿ ರೀ. ನನ್ನನ್ನು ಕೊಲೆ ಮಾಡೋಕೆ ಪ್ರಯತ್ನ ಪಟ್ಟಾರ. ದೂರದಾರ ನಾ ಅದೀನಿ ರೀ. ನನ್ನನ್ನು ಕೊಲೆ ಮಾಡೋಕೆ ಪ್ರಯತ್ನ ಪಟ್ಟಾರ. ನೀವು ಹೋದ್ರಿ ಏನೋ ಮುಂದೆ ಸೈಡ್ ಹಾಕ್ದ್ರಿ. ನಿಮ್ಗೆ ಆಗಿ ಹೆಚ್ಚು ಕಡೆ ಬರ್ತದ ಮಾಡಿದ್ರಿ. ನಾನು ಆ ಕಡೆ ಹೋಗಿದ್ರಿ ಸರ್. ಸಮಾಧಾನ ಇರ್ರಿ ಸರ್, ನಾನು 5 ವರ್ಷದಿಂದ ಸಮಾಧಾನ ಇದ್ದೀನಿ. ಈಗೂ ಸಮಾಧಾನನೇ ಇದೀನಿ ಸರ್. ಅವ್ರು ಕೇಳಿದಕ್ಕೆ ನಮಗೇನು ಕೊಡ್ಬೇಕಾಗಿ ಕೊಡಲಿ, ನಾವು ಖಾಲಿ ಮಾಡ್ಕೊಂಡು ಹೋಗ್ತೇವೆ ರೀ. ಕೊಡಲಿಲ್ಲಪ್ಪ ಅಂದರೆ ಇಲ್ಲಿ ಈ ಕಡೆ ಯಾವ್ದು ಮೀಟಿಂಗ್ ರೂಮೇ ಇಲ್ಲ ಡಾಕ್ಟರ್ ರೂಮ್ದಾಗ ಬಂದ್ಕಿಂತ ಸಾಮಾನು ಇಡ್ತೀನಿ ರೀ ನಾನು ತಂದು. ಅವ್ರು ಏನು ಕಂಪ್ಲೇಂಟ್ ಮಾಡ್ತಾರೋ, ಕೋರ್ಟಿಗೆ ಹೋಗ್ತಾರೋ ಅಥವಾ ಇನ್ನೊಂದು 4 ಮಂದಿ ಗುಂಡ ಗೊತ್ತಂದು ಹೊಡಿಸ್ತಾರೋ ನಾನು ನೋಡ್ತೀನಿ ರೀ. ಅವ್ರು ಹೋಗ್ಯಾರ್ರಿ, ಆ ಮಟ್ಟಕ್ಕೆ ಅವ್ರು ಹೋಗ್ಯಾರ್ರಿ. ದಾಖಲೆ ಕೊಡ್ಲೇನು ರೀ. ಗುಂಡಗಳ ಕಡೆಯಿಂದ ಫೋನ್ ಹಚ್ಚಿದ್ದು ಬಸ್ ಸ್ಟ್ಯಾಂಡ್ದಾಗ ಬಂದು ಧಮಕಿ ಹಾಕಿ CCTV ಫುಟೇಜ್ ಐತೆ ನನ್ನ ಕಡೆ. ಡಾಕ್ಟ್ರ್ ಅಂತಾರೆ ಏನಿಗೆ ಗುಂಡಾಗಿರಿ ಮಾಡೋದು. ಇಂಥ ಗುಂಡಾಗಿರಿ ಎಲ್ಲ ನಾವು 3 ರಾಜ್ಯದ ಜೈಲು ಬಿದ್ದು ಬಂದೇವ್ರಿ. ನಮಗೂ ಗೊತ್ತದ್ರಿ. ನಾ 5 ವರ್ಷದಿಂದ ಸಮಾಧಾನದಿಂದ ಅದೀನಿ ಸರ್. ಈಗ ಇವ್ರು ಮಾಡಾಕತ್ತಿದ್ದಕ್ಕೆ ನಾ ಬರಬೇಕಾಗಿ ಬಂದೈತಿ. ಯಾವತ್ತಾದ್ರೂ ನಾ ಕಚೇರಿಗೆ ಬಂದಿದ್ದು ನೋಡಿರೇನು? ಮತ್ತೆ ನಾವು ಸಮಾಧಾನಲ್ಲಿ ತಾಳ್ಮೆದಿಂದ ತೊಗೊಳ್ಳಿ. ಈಗ 1 ತಿಂಗಳಾಯ್ತು ನೋಡಾಕತ್ತೀನಿ ನಾನು. ಒಂದಾಗನ ಆಟ ಓಡಾಕತ್ತಾರೆ. ಈಗ ಅದು ಬಿದ್ದು ಕ್ವಾರ್ಟರ್ದಾಗ ಇರೋಕೆ ನಮಗೂ ಅವಶ್ಯಕತೆ ಇಲ್ಲ. ನಾವು ಬಿಟ್ಟು ಹೋಗ್ತೇವೆ. ನಮ್ದು ಏನದು ಸೆಟ್ಲ್ಮೆಂಟ್ ಅದು ದಾಖಲೆಗಳು ಕೇಳೋ ಅದು ದಾಖಲೆಗಳು ಕೊಡಲಿ, ನಾವು ಹೋಗ್ತೇವೆ ರೀ. ಅವೇನು ಅವ್ರ ಅಪ್ಪನ ಮನ್ಯಾಗದೆ ಅದ ನೋನಲ್ಲಿ. ರಣ ಹೇಳಿ ಬಳಿ ತೊಟ್ರೆ DS ದಿನಕ್ಕೊಬ್ಬ ಚೇಂಜ್ ಆಗ್ತಾನೆ. ಅವನ ಮ್ಯಾಗವ ಆಗ್ತಾನೆ. ಕೈಲೇ ಆಗ್ತಿತ್ತಂದ್ರೆ ಮಾಡೋಲ್ಯಾಕ ಸರ್ ಡಾಕ್ಟ್ರಿಗೆ. ಆಗಲಿಲ್ಲಪ್ಪ ಅಂದ್ರೆ ಬಿಟ್ಟು ಹೋಗಲ್ಯಾಕ ರೀ. ಈಗ ನಾವು ಸುಮ್ಮ ಕುಂದ್ರಲ್ಲಿ ದಂಡಮ್ ದಿವಸಗಳು ಶುರುನೇ ರೀ. ನಿನ್ನೆ ಹೆಣ್ಮಕ್ಳು ಕರೆದೆ ಖಾಲಿ ಮಾಡಕ್ಕೆ ಬರ್ತೈತಿ, ಲೇಟ್ ಸಲ ಹೇಳ್ಬೇಕತ್ತ. ಲೇಟ್ರ್ ಕೊಟ್ಟಾನಿಲ್ಲ ರೀ. ಇನ್ನೂ 10 ಲೀಟ್ರ್ ಕೊಡ್ಲವ ಕರೆದಕ್ಕೆ ಕೇಳ್ತಾನೆ ರೀ. ನಾನು ಈಗ ಬಂದಾಗ ಹೊರಗೆ ಇಲ್ಲ ನೋಡ್ರಿ.
ಇವ್ ತಗೊಂಬಂದ್ರಿ ಏನೋ ಕೊಟ್ಟಿದ್ದ ಅವನು ಅವರು 1,000 ರೂಪಾಯಿ ಕೊಟ್ಟಿದ್ದ ಹೆಂಗೆ ತಪ್ಪಾಗ್ಯದ ಅಂತ ತಗೊಂಬಂದಿದ್ದ ಅವನು ಮಳ್ಳಿ. ಅಲ್ರಿ ಈಗ ಡಾಕ್ಟ್ರ್ ಬಂದ್ಮ್ಯಾಗ ಈ ಲೆಟ್ರ್ ಕೊಟ್ಟಿನಿಲ್ಲ ರೀ, ಒಂದು ವಾರನಾಗ ಅದಕ್ಕೆ ದಾಖಲೆ ಕೊಡ್ಲಿಕ್ಕೆ ಹೊರಗೆ ಕರಿತೀನಿ. ಡಾಕ್ಟ್ರ್ ಇಲ್ಲಿ ಬಾರ ಇಲ್ಲ ಮನೆ ಲೆಟ್ರ್ ಕೊಟ್ಟಿದ್ದು ಯಾಕೆ ದಾಖಲೆ ಕೊಟ್ಟಿಲ್ಲ ನಾ ಕೇಳಿದ್ರೆ ಹಂಗತ್ತೆ. ಈಗ ಅದಕ್ಕೆ ಕೊಟ್ಟಿನಿ ರೀ, ಒಂದು ವಾರನಾಗ ಕೊಡಲಿಲ್ಲ ಅಂದ್ರೆ ನಾನು ಹೊರಗೆ ಜೆಂಡ ಕಟ್ಟಿ ಕರಿತೀನಿ. ನಾವು ಅದನ್ನು ಡಾಕ್ಟ್ರ್ ಬರೀ ಇಲ್ಲಿ ದಾಖಲೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತೀನಿ ರೀ. ಮುಳ್ಳಿನಿಂದ ತೆಗಿತೆ ನಮಗೂ ಗೊತ್ತೈತಿ ರೀ ಮಾಡೋದು. ಮಾತಾಡೋಕೆ ಏನದ್ರಿ ಸರ್, ನೀವು ಏನು ಹೇಳಿದ್ರಿ ಗಪ್ ಕುಂದ್ರೆ ಅಂದಿರಿ ಗಪ್ ಕೂತೀನಿ. ಮೊದಲು ಗಪ್ ಕೂತೀನಿ, ನೀವು ಇದ್ದಾಗೂ ನಾ ಇಲ್ಲಿ ದವಾಖಾನಿಗೆ ಕಚೇರಿ ಕಡೆ ಬಂದಿಲ್ಲ. ಇವ್ರು ಬಂದು ನಾವು ಬರೋಂಗೆ ಮಾಡ್ಕೊಂಡಾರ್ರಿ. ನಾ ಬರೋದ್ರಿಂದ ಏನು ಅವ್ರಿಗೆ ಸುಖನೇ, ಅವ್ರಿಗೆ ನೆಮ್ಮದಿ ಹೇಳ ನಮ್ಮದು ನೆಮ್ಮದಿ ಹೇಳ್ರಿ. ಮತ್ತು ಸಮಸ್ಯೆ ಇಲ್ಲ ಸರ್, ಇದನ್ನು ಕೊಡ್ರಿ ಸರ್, ಅದನ್ನು ಕೊಡ್ರಿ. ಲೆಟ್ರ್ ಕೊಡ್ರಿ, ಒಂದು ವಾರನಾಗ ಅವ್ರು ಉತ್ತರ ಕೊಡಲಿಲ್ಲ ಅಂದ್ರೆ ನಾನು ಸೇಮ್ ಜೆಂಡಾ ಕಟ್ಟಿ ನಿತ್ಯ ಕರಿತೀನಿ ರೀ ಅವನಿಗೆ. ಕೊಡ್ರಿ ಸರ್, ರಿಸೀಡ್ ಹಾಕಿ ಕೊಡ್ರಿ. ಅದು ಅವ್ರು ತಿಳ್ಕೊಬೇಕು ಸರ್, ಅಧಿಕಾರದ ಅಂತೇಳಿ ಈ ಲೆವೆಲಿಗೆ ದುರುಪಯೋಗ ಪಡಿಸ್ಕೊಂಡ್ರೆ ನಮಗೂ ಗೊತ್ತದ್ರಿ ಅದಕ್ಕೆ ಏನು ಮಾಡ್ಬೇಕಂತ ಹೇಳ್ತೀರಿ. ನಾವು ಇಲ್ಲಿ ತನಕ ತಾಳ್ಮೆದಿಂದ ಅದು ಆಯ್ತು, ಅದು ಏನೋ ಪತ್ರ ಬರೆಯೋದ್ರಲ್ಲಿ ಮಿಸ್ಟೇಕಾಗಿ ಕೊಟ್ಟಿನಿ ಅಂತ ಹೇಳ್ಕಿರಿ ನೀವು ಹೇಳೋಣ ಒಂದೇ ಮತಿಗೆ ತಗೊಂಡು ಬಂದೀನಿ ರೀ. ನಾ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ, ಬಟ್ ನಾ ದೂರ ಕೊಟ್ಟಿದ್ದು ಉದ್ದೇಶ ಆ ರೀತಿ ಎಲ್ಲರ ಮ್ಯಾಗ ಇರಲಿಲ್ಲ. ನಮಸ್ಕಾರ ಸರ್, ನಿಮಗೆ ನಾ ಮೊನ್ನೆ ಫಸ್ಟ್ ಕೇಳ್ತೀನಿ ರೀ, ಮೊನ್ನೆ ನಿಮ್ಗೆ ಹೇಳಿದ್ನಿಲ್ಲ ರೀ 15 ದಿನ ನಾವು ಖಾಲಿ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ. ಅನ್ನಿನೇ ಡಾಕ್ಟ್ರ್ ಮತ್ತೆ ನಮ್ಮ ಹೆಣ್ಮಕ್ಳು ಕರೆದು ಖಾಲಿ ಮಾಡೋಕೆ ಏನಾಗ್ತದೆ 2 ಸಲ ಹೇಳ್ಬೇಕಂದ ನಾನು. ಸರ್ ಮುಗಿಸ ಅವರು ಹ್ಞೂ ಅಂದಾರಿ ಸರ್. ಅವಾಗಲ್ರಿ ಸರ್, ಈಗ ನಂದು ಏನೂ ಇಲ್ಲ, ನಾನು ಇದ್ರಲ್ಲೇ ಇದ್ದೀನಿ ಸರ್. ಈಗ ಸರ್ ನೋಡ್ರಿ, ಈಗ ನಾವು ಬ್ಯಾಡ ಸರ್, ನೀವು ಭಾಗವಹಿಸ್ಬೇಡ್ರಿ. ಸರಿ ಸರ್. ಈಗ ನಾನೇನಪ್ಪ ಅಂದ್ರೆ FDA, ನನಗೇನಪ್ಪ ಮೆಡಿಕಲ್ ಆಫೀಸರ್. ಸರ ನಿಮಗಾಗ್ಲಿ ನಾ ಏನೂ ಅನ್ನಕತ್ತಿಲ್ಲ. ಈಗ ನಾವು ನಿನ್ನೆಗ ಏನ್ ಮಾಡಿದ್ರು ಪ್ರಯತ್ನ ಪಟ್ಟೆ ಸರ್. ಪ್ರಯತ್ನ ಅಂತೂ ನನ್ನಂತ್ರ ನಾನು ಮೊನ್ನೆ ಒಂದು ಮಾತು ಏನಂದ್ರಿ ಸರ್, ಮೊನ್ನೆ ಒಂದು ಮಾತು ಏನಂದ್ರಿ ಸರ್, ನೋಡ್ರಿ ನಾನೇನಪ್ಪ ಇದು ಮುಂದುವರಿಸ್ಬೇಕು ಅನ್ನೋದು ಇಲ್ಲ, ಇದೇನಪ್ಪ ಇಲ್ಲ ಅನ್ನೋದನ್ನ ಅದನ್ನೇ ಪ್ರಸ್ತಾಪ ಮಾಡಿದೆ. ಅವ್ರ ಅಪಾಲಜಿ ಏನಪ್ಪ ರೈಟಿಂಗ್ಲೇ ಕೊಡ್ತೀನಿ, ಆ ದಿನ ಆಗಿತ್ತಪ್ಪನ್ನ ಅಂತ ಹೇಳಿದೆವು. ಮತ್ತು ಸಿಬ್ಬಂದಿಗಳು ಕೇಳಕ್ಕೆ ತಯಾರಿಲ್ಲ ಸರ್. ನೀವು ಬಿಟ್ಬೇಡ್ರಿ, ನಿಮಗಾಗಲಿ ಅವ್ರಿಗಾಗಲಿ ನಾ ಏನೂ ಅನ್ನಂಗಿಲ್ಲ. ನಾ ಹೆಂಗೋ ನೀವು ಹಂಗೇನಿ ಸದ್ಯಕ್ಕೀಗ ನಿಮಗೆ ನಾ ಏನು ಅನ್ನಕತ್ತಿಲ್ಲ. ಮೆಡಿಕಲ್ ಆಫೀಸ್ ಶುರು ಮಾಡ್ಯಾನ, ನಾ ಅವ್ನ ತುರುನೇ ಶುರು ಮಾಡ್ತೀನಿ ರೀ. ಅವ ಯಾವ ದಾರಿ ಒಳಗೆ ಹೋಗ್ತಾನೆ ನಾ ಆ ದಾರಿ ಒಳಗೆ ಹೋಗ್ತೀನಿ ರೀ. ನಿನ್ನೆ ತರ್ಡ್ ಒಂದು ಸಿಗಡ್ರಿ, ನಿನ್ನೆ ನಮ್ಮ ಹೆಣ್ಮಕ್ಳಿಗೆ ಕರೆದು ಕೇಳಾನತ್ತ. ಈಗ ನಾ ಇದು ಲೆಟ್ರ್ ಕೊಟ್ಟೀನಿ ರೀ, 1 ವಾರದ ನನಗೆ ದಾಖಲೆ ಕೊಡಲಿಲ್ಲ ಅಂದ್ರೆ ಜೆಂಡಾ ಕಟ್ಟಿಗೆ ನಿಂತು ಕರಿತೀನಿ. ಡಾಕ್ಟ್ರ್ ಯಾವುದು ಇಲ್ಲಿ ಬಾ ಅಂತ ಹೇಳ್ತೀನಿ ರೀ. ನಮ್ಮ ಮನೆ ಕೊಟ್ಟಿದ್ದು ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತೀನಿ ನಾನು. ನಾ ಏನು ಹೇಳ್ತೀನಿ, ನಂದು ಏನೈತೆ ಮುಗಿಸಕ್ಕೆ ಹೇಳ್ರಿ. ನಾ ಏನು ನಂದೇನು ಬೇಡಿಕೆ ಇಲ್ಲ ರೀ, ನಂದೇನು ಬೇಡಿಕೆ ಇಲ್ಲ. ನಾನು ನಿಮಗೆ ಮೊನ್ನೆ ಹೇಳಿದೆ ಎಲ್ಲಾಗಿತ್ತು. ಮತ್ತೆ ಯಾಕೆ ಡಾಕ್ಟ್ರ್ ನೀನು ಕರೆದು ಮಾತಾಡಿದ್ರೆ ನಮ್ಮ ಹೆಣ್ಮಕ್ಳಿಗೆ ಸರ ಅವ್ರು ಈ ಡಾಕ್ಟ್ರ್ ಅವ್ರ ಇವ್ರಿ ಡಾಕ್ಟ್ರ್ ಇವ್ರಿ ನೆಟ್ಟಿಗೆ ಸರಿಯಾಗಿ ಡ್ಯೂಟಿಗೆ ಬರೋದು ಕಲಿಯಪ್ಪ, ಆಮೇಲೆ ನಿನ್ನ ಕ್ವಾರ್ಟರ್ಸ್ ಕೊಡ್ತೀನಿ ಅಂತ ಹೇಳ್ಕೊಂಡು ಹೇಳಕ್ಕೆ ಧೈರ್ಯ ಇಲ್ಲ ಡಾಕ್ಟ್ರ್ ಇವರು. ಅವ್ನಿಗೆ ಕರೆಕ್ಟ್ ಡ್ಯೂಟಿಗೆ ಬಾ ಅಂತ ಹೇಳ್ರಿ, ಟೈಮಿಂಗ್ ಪ್ರಕಾರ, ಆಮೇಲೆ ಕ್ವಾರ್ಟರ್ಸ್ ಕೊಡ್ತೀನಿ ಅಂತ ಹೇಳಂತ ಹೇಳ್ರಿ. ಅದು ನಾವು ಕಲಿಸ್ಕೊಡ್ಬೇಕ್ರಿ ಅವರಿಗೆ. ಈಗಲೂ ಹೇಳ್ತೀನಿ ರೀ, ನಂದು ಏನೂ ಇಲ್ಲ. ನೀವು ಏನಾದರೂ ಮಾಡಿದ್ರೆ ಅದಕ್ಕೆ ನಾವು ಉತ್ತರ ಕೊಡ್ತೀನಿ ಅಷ್ಟೇ. ಸರ ನಿನ್ನೆ ಪ್ರಯತ್ನ ಪಟ್ಟಿನ್ರಿ, ಭಾಳ ನಿನ್ನೆ ನಾವು ಸಂಧಾನ ಮಾಡ್ಬೇಕೈತಿ ಸರ. ನಿನ್ನೆ ಎಲ್ಲರೂ ಕೂಡ ಮೆಡಿಕಲ್ ಆಫೀಸರ್ ಸಮ್ಮುಖದಾಗ, ಜಾಗೀರ್ದಾರ್ ಸರ್ ಸಮ್ಮುಖದಾಗ ಎಲ್ಲರೂ ಏನಪ್ಪ ನಾವು ಕರೆಸಿದೆವು. ಯಾರ್ಯಾರು ಬರ್ತೀರಿ ಬರಪ್ಪ ಅಂತ ಕೇಳಿದೆವು. ನೋಡ್ರಪ್ಪ ಅದು ಆಗಿದ್ದ ಘಟನೆಗೆ ಏನಪ್ಪ ಅಂದ್ರೆ ಬರೀ ರೈಟಿಂಗ್ಲೇ ಅಂತ ಹೋಗ್ತೀವಿ, ಅದಕ್ಕೆ ಜವಾಬ್ದಾರಿ ನಾವು ಹೊರಿತೀನಿ ಅಂತ ಹೇಳಿ ಮೊನ್ನೆ ಎಂದಿನಿಲ್ರಿ ಸರ್. ಇನ್ನೊಂದ್ಸಲ ನಾ ಏನು ಕೊಡಂಗಿಲ್ಲ, ಇನ್ನೊಂದ್ಸಲ ಏನು ಮಾಡಂಗಿಲ್ಲಪ್ಪ, ಇಲ್ಲೇ ಏನಪ್ಪ ನೀವು ಕ್ವಾರ್ಟರ್ಸ್ನಾಗ ಇರ್ತೀವಿ, ಬೆಳಗ್ಗೆ ನಿಮ್ಮ ಮಕ್ಕ ನಾವು ನೋಡ್ಬೇಕು, ನಮ್ಮ ಮಕ್ಕ ನೀವು ನೋಡ್ಬೇಕು ಸರ. ಇದು ನಾವು ಡ್ಯೂಟಿ ಮಾಡಾಕತ್ತೀವಿ, ಸುಮ್ಮನೆ ಮಾನಸಿಕ ಹಿಂಸೆ ಮಾಡೋದು ಸರಿಯಲ್ಲ. ಇದು ಇಲ್ಲಿಗೆ ಮುಗಿಸ್ಬಿಡೆ. ಹನುಮಂತ ಅಲ್ಲಿ ಕಲಾಪದನ ಕರಿಯೋ. ನಮ್ಮ ಮುಂದೆ ಅವ್ರದ್ದೇನು ಕರೆಯೋದಿಲ್ಲ. ನೀವು ಏನು ನಿರ್ಧಾರ ತಗೋತೀರಿ ಅದ್ರ ಮ್ಯಾಗ ನಾ ಇದಕ್ಕೆ ರಿಸೀಟ್ ಹಾಕ್ಕೊಡ್ರಿ. ನೀವು ಏನು ನಿರ್ಧಾರ ತಗೋತೀರೋ ಅದಕ್ಕೆ ನಾ ರೆಡಿ ಇದ್ದೀನಿ. ಅವ್ರು ನಮ್ಮ ಸಂಬಂಧ ಮಾತಾಡೋದು ಬೇಡ, ಕೇಳೋದು ಬೇಡ. ನಮಸ್ಕಾರ. ದವಾಖಾನಿಗೆ ಬಂದೇನೆ
ನಾ ಏನು ಹೇಳ್ತೀನಿ, ನೀವು ಏನು ನಿರ್ಧಾರ ತಗೋತೀರೋ ಅದಕ್ಕೆ ನಾ ರೆಡಿ. ಖಾಲಿ ಮಾಡಂದ್ರೆ ಖಾಲಿ ಮಾಡೋಕ್ಕೂ ರೆಡಿ, ಬಿಟ್ಟು ಬಿಡಪ್ಪ ಇಲ್ಲಿಗೆ ಸಂಬ ಇರ್ತೇವಂದ್ರೆ ಅದಕ್ಕೂ ರೆಡಿ. ನೀವು ಏನು ನಿರ್ಧಾರ ಮಾಡ್ತೀರೋ ಅದು ಮಾಡಿ. ಸರ ಇದು ನೋಡ್ರಿ, ನಾವೇನೇನಪ್ಪ ಅಂತಂದ್ರೆ ನಿಮಗೂ PWDದವ್ರು ಏನಪ್ಪ ಅಂದ್ರೆ ನಿಮ್ಗೆ ಹೇಳತ್ತೀನಿ, PWDದವ್ರು ಏನಪ್ಪ ಅಂದ್ರೆ ವಾಸವಾಗಲು ಯೋಗ್ಯವಲ್ಲ ಕಟ್ಟಡ ಹೇಳಾಗತ್ತೀರಿ ಸರ. ನೀವು ಒಂದು 15 ವರ್ಷ ಬಂದಿರಿ, ನಾವೇನಪ್ಪ ಅಂದ್ರೆ ಏನೋ ಕೇಳಿರಲಿಲ್ಲ. ಯಾವ ರೈಟಿಂಗ್ ಮೇಲೆ ಅದು ರೈಟಿಂಗ್ ನಿಮ್ ಗಮನಕ್ಕೆ ಬಂದಿತ್ತೆ ಏನಿಲ್ರಿ? ಏನೋ ಕೊಟ್ಟಾನ ಅಂತ ಕೇಳೀನಿ. ರೈಟಿಂಗ್ ಬರೋದ್ಮೇಲೆ ಸರ್ ಏನಂದ್ರಿ, ಆಯ್ತಪ್ಪ ಮತ್ತೆ ರೈಟಿಂಗ್ ಅಂತ ಉತ್ತರ ಕೊಡಬೇಕಲ್ರಿ, 7 ದಿನ ಆದ್ಮೇಲೆ ಕೊಡ್ಬೇಕು. ಅದು ಆದ್ಮೇಲೆ ಕೂತೀವಿ ಬಂದೇನೋ ಆಫೀಸ್ನವ್ರು ನೀವು ಶಾಮೀಲ್ ಆಗಿರೋದ್ರೆ ಆಯ್ತು ಅವರಪ್ಪ ಕೊಡ್ತೀವಿ, ಅದು 10 ಕೊಡ್ತೀವಿ ನಾವು ಲೆಟ್ರ್, ಅದೇನು ನಾವೇನು ವರಿ ಮಾಡಿಸ್ಲಿಲ್ಲ. ಇದು ಆದ್ಮೇಲೆ ನಿನ್ನೆ ಏನ್ ಮಾಡಿದೇವ್ರಿ, ನಮ್ಮ ಸ್ವಂತನ ಏನಪ್ಪ ಪ್ಲಾನ್ ಆಗದ ಆಫೀಸ್ನವ್ರ ಕಳಕ್ಕೆ ಯಾಕ ಇಬ್ರಿಗೆ ಒಂದು ವೇದಿಕೆ ಕಲ್ಪಿಸಿ ಏನಪ್ಪ ಅಂದ್ರೆ ಸಂಧಾನ ಮಾಡಿ ಮುಗಿಸ್ಬಿಡಮ್ಮ. ಅದಕ್ಕೇನಪ್ಪ ಅಂದ್ರೆ ಅದು ಉಲ್ಟಾನೆ ಹೊಡೆ ಆಗತ್ತ. ಸಂಧಾನ ಮಾಡಕ್ಕೆ ಏನಿಲ್ರಿ, ನೀವು ಏನು ನಿರ್ಧಾರ ತಗೋತೀರಿ ಅದ್ರ ಮ್ಯಾಗ ಸರ. ಇದಕ್ಕೆ ಸಂಧಾನ ಇಲ್ಲ, ಸುಮ್ಮನೆ ಎಲ್ಲರೂ ಮುಂದುವರಿಬೇಡ್ರಿ, ಯಾರು ಅವನು ಮುಂದುವರಲ್ಲ, ಯಾರು ಮುಂದುವರಿಬೇಡ್ರಿ, ಸುಮ್ಮನೆ ಸೈಲೆಂಟ್ ಇರತ್ತೆ ನಾ ಅಂತೀನಿ. ನೋಡ್ರಿ ಸೈಲೆಂಟ್ ಹೋಗ್ಬಿಟ್ಟು ನಾವಂತ ನ್ಯೂಟ್ರಲ್ ಉಳ್ಕೊಂಡ್ಬಿಟ್ಟಿದ್ದೆವು. ಕೊಡುದು ತೊಳೆದು ಯಾವಾರ ಇದು ಇಲ್ಲಿಗೆ ಮುಗಿಸ್ಕೊಂಡು ನಾವು ಸೈಲೆಂಟ್ ಮಾಡ್ತೀವಿ. ಆಯ್ತು ಮಾಡ್ತಾರೆ, ಅದಕ್ಕೊಂದು ವಿಷಯ ಹಾಕೊಡ್ರಿ, ನಾವು ಹೊಳ್ಳಿ ಬರಂಗಿಲ್ಲ. ಕುಂದ್ರಿ ಎಲ್ಲಾನು ನೋಡ್ರಿ ಅವ್ರಿಗೆ ಇವ್ರಿಗೆ ವಿಡಿಯೋ ಮಾಡಿ ಇಲ್ಲ ನೀವು ಒಂದು ಕೆಲಸ ಮಾಡಿ ಸರ್, ಇದು ಸಾಲದ ವೈಯಕ್ತಿಕ ಅವ್ರು ಮಾಡ್ಯಾರ ತಕೊಂಡಾರ ಹಿಂಗ್ ಮಾಡೋದು ಅನ್ನಕತ್ತಾರ. ಇದಕ್ಕಿಂತ ದೊಡ್ಡ ದಿನ ಏನದ ಅವ್ರಿಗೆ ಬೇಕಾಗಿಲ್ಲ. ನಾ 2 ವರ್ಷ 1 ದಿವಸ ಬಂದಿಲ್ಲ ಕುಂಡ್ರಂದ್ರೆ ಕುಂಡಿರ್ತಿರ್ಲಿಲ್ಲ ಅವ್ರು. ಬ್ಯಾಡ್ರಿ ಸರ್ ಚಲೋ ಕೆಲಸ ಮಾಡ್ಕೊಂಡು ಹೊಂಟ್ರಿ ಅಂತ ಹೇಳ್ತಾರ ಅಷ್ಟೇ. ಅವರು ಇನ್ನೇನಿಲ್ಲ ಚಲೋ ಕೆಲಸ ಮಾಡಕ್ ಅದನ್ನ ವಿಚಾರ ಮಾಡೋಣ. ಸಣ್ಣ ಪುಟ್ಟ ವೈಯಕ್ತಿಕ ಮಾಡ್ಕೊಂಡು ಎಷ್ಟು ದಿವಸ ಇರ್ತೀವಿ? 2 ದಿವಸ ನೌಕರಿ ಮಾಡ್ತೀವಿ. ಇದನ್ನ ಖಾಯಂ ಜಾಗ ಅಲ್ಲ ಇದು. ಸರ್ಕಾರ ಇವತ್ತು ಇತ್ತಂದ್ರೆ ನಾಳೆ ಮರುದಿವ್ಸ ನಡಿಪ ಇಲ್ಲಿ ಖಾಲಿ ಮಾಡೋದು ಹೋಗ್ಬಿಡ್ಬೇಕು ಅಷ್ಟೇ. ಅವ್ರಿಗಾದ್ರೂ ಅಷ್ಟೇ ಒಂದು 6 ತಿಂಗಳು ರೆಗ್ಯುಲರ್ ಆದ್ರೆ ಇಲ್ಲಿ ಇರಂಗಿಲ್ಲ. ಅವ್ರು ಎಲ್ಲಿ ಕೊಡ್ತಾರ ಅಲ್ಲಿ ಹೋಗ್ಬಿಡ್ತಾರ. ನಾವು ಇದು ಕಣ್ಣೂರು ನೋಡಿನೂ ಬಂದೇವಿ ಸರ್, DC ಅವ್ರ ಜೊತೆ ಮಾತಾಡಿದ್ವಿ. ಹೋಗ್ರಿ ಖರೆ ಈಗ ಇದನ್ನ ಅದೇ ಸರ್ ಹೋಗ್ತೇವಂತ ಇವ್ರಿಗೂ ಹೇಳಿ ಹೋಗ್ಯಾನ್ರಿ, ನಾ ಕಣ್ಣೂರ್ಗೆ ಹೊಂಟೇವ್ರಿ ಸರ್ ಅಂತೇಳಿ. DC ಅವ್ರ ಜೊತೆ DC ಮನವಿನೂ ಕೊಟ್ಟೇವೆ ನಾವು ಅಲ್ಲಿ ಟ್ರಾನ್ಸ್ಫರ್ ತೊಗೊಳಕ್ಕೆ. ಪ್ರೊಸೆಸ್ ನಡೆದ್ರಿ. ಸಮಾಧಾನ ಹಿಂದಿರಿ, ಸಮಾಧಾನ ಹಿಂದಕ್ಕೆ ಇದಕ್ಕೊಂದು ಏನಾದ್ರು ಸೂತ್ರ ಸಮಾಧಾನ ಸರ್. ನಾ ಎಷ್ಟು ಸಮಾಧಾನ ತಗೋಬೇಕು ಎಲ್ಲ ತಗೊಂಡಿದ್ವಿ. ಇರ್ಲಿ ಅನಾರ ತಾಳಿದಾಮೆ ಬಾಳೆ ಅಂತ ಧೈರ್ಯ ಹೇಳಿದ ಸರ್. ಇದ್ರಾಗ ಏನಪ್ಪ ಅಂದ್ರೆ ಅವ್ರು ಸಾಧಿಸಿದ್ರೆ ಏನಪ್ಪಾ ಅಂದ್ರೆ ದೊಡ್ಡವರಾಗಲ್ಲ, ಯಾರು ಕ್ಷಮಾಪಣೆ ಮಾಡ್ಕೊಂಡು ಶ್ರಮಿಸ್ತಾರ ಅವ್ರಿಗೆ ದೊಡ್ಡವರಾಗಲ್ಲ. ಅದೊಂದು ನಾ ಹೇಳ್ಬಾರ್ದು. ಮತ್ತೆ ನಿಮ್ಗೆ ಏನು ಹೇಳಿದ್ರಿ, ನಾ ಏನು ಹೇಳಿದ್ರಿ ನಿಮಗೆ ಸಾರಿ ಕೇಳಂದ್ರೆ ಅವ್ರಿಗೆ ಸಾರಿ ಕೇಳಕ್ಕೆ ರೆಡಿ. ನೀವು ಎಲ್ಲರೂ ಏನು ಜವಾಬ್ದಾರಿ ಹೊರಿತೀನಿಲ್ಲಪ್ಪ ಸಂತು. ಅವ್ರೇನಪ್ಪ ಇನ್ನೊಂದ್ಸಲ ನಿಮ್ಮ ಬಗ್ಗೆ ಏನೋ ತೊಂದರೆ ಮಾಡೋದು ನಾ ಜವಾಬ್ದಾರಿ ಹೊರಿತೀನಪ್ಪ ಅಂತ ಹೇಳಿದ್ರಿ. ಇನ್ನೂ ಏನು ಹೇಳ್ಬೇಕು ಹೇಳ್ರಿ. ಬೇಕಾದ್ರೆ ನೀವು ಹೇಳಿ ಒಂದು ಕಾಲು ಹಿಡ್ಕೊ ಅಂತ ಹೇಳಿ ಹಿಡ್ಕೊತೀನಿ ರೀ, ಅದಕ್ಕೂ ರೆಡಿ ಅದೀನಿ ರೀ. ನಾ ಏನು ಸಣ್ಣ ಆಗಂಗಿಲ್ಲ ಕಾಲು ಹಿಡ್ಕೊಳ್ಳೋದ್ರಿಂದ. ಅವ್ರಿಗೆ ಕರೆಸಿ ಇನ್ನೊಮ್ಮೆ ಬೇಕಾದ್ರೆ ಎಷ್ಟು ಸಲ ಹೇಳಿದ್ರಿ ಸರ್. ಜುಲೈ 1ರಿಂದ ಚಾಲು ಆಗಿದ್ದು ಇನ್ನೊಂದು ಪ್ರಯತ್ನ ಮಾಡ್ತೇವೆ ಸರ್. ನೋಡ್ರಿ ಲಕ್ಷ್ಮಣ್ ಸರ್, ಈಗ ಸರ್ ಹೇಳಿದಾರ. ಮತ್ತೇನಪ್ಪ ಸರ್ ಒಂದು 4 ಸಲ 5 ಸಲ ಹೇಳಿದ್ರು, ಅವ್ರಿಗಂತೂ ಸಾಕಾಯ್ತು. ಈಗ ನಾವು ಒಂದೇ 3-4 ಸಲ ಹೇಳಿದ್ವಿ. ಇವತ್ತೇನಪ್ಪ ಇವತ್ತು ಕರಿತೀವಿ, ನಾವು ಸೋಮವಾರ ಕರಿತೀನಿ ರೀ. ಅದು 2 ಸಲದೊಳಗೆ ಏನಪ್ಪ ಅಂದ್ರೆ ಸಕ್ಸಸ್ ಆದ್ರೆ ಓಕೆ, ಅಲ್ಲಪ್ಪ ಅಂತಂದ್ರೆ ಅವ್ರು ಬರೋ ಅಷ್ಟೇ ಮಾಡಿರಿ. ನನ್ನ ಅರ್ಜಿ ಬಂದ್ರೆ ಸರ ಇಲ್ಲಿ ಕೇಳ್ರಿ, ನನ್ನ ಅರ್ಜಿ ಬಂದ್ರೆ ಅವ್ರ ಅರ್ಜಿ ಬಂದ್ರೆ ಸೀದಾ DC ಫಾರ್ವರ್ಡ್ ಮಾಡಿ. ಹಾಂ ಸರಿ, DHO ಬ್ಯಾಡ್ ಬಿಡ್ರಿ, DHO ಫಾರ್ವರ್ಡ್ ಮಾಡಬೇಡ್ರಿ. ಅದಕ್ಕೆ ಬೈಪಾಸ್ ಮಾಡಕ್ ಬರಲ್ಲ. ಈಗ ಯಾರದಾರ DHO ಇಲ್ಲ ಅಲ್ಲಿ ಚಾರ್ಜ್ ತಗೊಂಡ್ರೆ ಅದ್ರ ನಾವ್ ಏನೇ ಮಾಡ್ಬೇಕಾದ್ರೆ ಅಲ್ಲಿ 3 ಅರ್ಜಿ ನಾವು ಇಲ್ಲಿ ಕೊಟ್ಟ ಮೇಲೆ 3 ಅರ್ಜಿ ಏನಪ್ಪ ನಾವು ಸ್ವೀಕಾರ ಅಲ್ಲಪ್ಪ ಮೇಲಾಧಿಕಾರಿ ಕಳ್ಸಕ್ ಬರ್ತಿದ್ದು ಪ್ರೊಸೀಜರ್, ಆಫೀಸ್ ಪ್ರೊಸೀಜರ್. ಅಲ್ಲಿ ಕಳಿಸಿದ ಮೇಲೆ ಏನಪ್ಪ ಮುಂದೆ ಮ್ಯಾಗಿನವ್ರಿಗೆ ಏನಪ್ಪ ನೀವು ಅಷ್ಟೇ ಅಷ್ಟೇ ಮಾಡಿ. ಸೋಮವಾರ ಅಥವಾ ಬುಧವಾರ 2 ದಿವಸದಾಗ ಮುಂದೇನು
ತೊಂದರೆ ಆಗುದಿಲ್ಲ ಅಂತ ನೋಡ್ಕೊಂಡು ಹೇಳಕತ್ತಾರ, ಎಲ್ಲ ಜವಾಬ್ದಾರಿ ತಗೊಳಕತ್ತಾರ. ಸರ್ ಇದು ಮನ್ನಿದ ಐಜಿ ತನಕ ತೊಗೊಂಡೋಗಿರಿ, ಸುಮ್ಮನೆ ಹುಟ್ಟಿಸ್ಕೊಲಿ ಆ ಥರದಂತ ಸರ ಮೊದಲು ಏನಂದ್ರೆ ನನಗೆ ವಿಡಿಯೋ ಮಾಡ್ಕೊಂಡಾನ ಅಂತಂದ್ರು. ಈಗ ಐ ಜಿ ಹಾಂ ವಿಡಿಯೋ ಮಾಡ್ಕೊಂಡಾನ ಅಂತಂದ್ರು. ಈಗ ಐ ಜಿ ಕಂಪ್ಲೇಂಟ್ ಕೊಟ್ಟ ಅವ್ರ ಕಲ್ಪನೆಗಳಿಗೆ ನಾವು ಉತ್ತರ ಕೊಡೋಕ್ಕಾಗಲ್ಲ ಸರ್. ನಿನ್ನೆ ಅವ್ರ ಕಡೆಯಿಂದ ಹೇಳಿಸ್ಬಿಟ್ರಲ್ಲ ಮಾಡಿಲ್ಲ ಅಂತ ಸರ್ ಕರ್ಸಂಬ್ರಿ ಕರ್ಸೋದಿಲ್ಲ, ನೀವೇನು ಅವರು 108 ಕಲ್ಪನೆ ಮಾಡ್ಕೋತಾರೆ ಸರ್. ಇಲ್ಲ ಸರ್, ಈಗ ನಿಮ್ಮ ಮುಂದೆ ಏನಪ್ಪ ಕರೆಸಿ ಸಾಲ್ವ್ ಮಾಡೋಣ, ಸಾಲ್ವ್ ಮಾಡ್ಬಿಡೋಣ. ಕರ್ಸೋದು ಏನು ಬೇಡ, ನೀವೇನು ಅಂತೀರಿ ಅದಕ್ಕೆ ನಾ ರೆಡಿ ಅದೀನಿ. ಕೇಳಿದ್ರೆ ಒಂದು ದಿವಸ ಫಿಕ್ಸ್ ಮಾಡ್ರಿ, ಸೋಮವಾರ ಹತ್ರ ಬುಧವಾರ ಹತ್ರ ಹಂಗೆ ಮಾಡ್ರಿ, ಇವ್ರು ಸಂಧಾನ ಮಾಡ್ರಿ. ಅವ್ರದ್ದೇನು ಬೇಡಿಕೆ ಅದ, ಇವ್ರ ಏನು ಬೇಡಿಕೆ ಅದ, ನಮ್ದು ಏನು ಬೇಡಿಕೆ ಇಲ್ಲ. ಅಲ್ಲ ಈಗ ಅವರು ಒಂದಾಗ ಇದನ್ನ ಮಾಡೋಂಗಿಲ್ಲ, ನಿಮ್ದು ಏನು ಕೇಳ್ಬೇಕಾಗ್ತಲ್ಲ. ಇಬ್ರು ಕೂಡಿಸಿ ಸಮಾಧಾನ ಮಾಡಂಗ ಇರುವಂಗ ವ್ಯವಸ್ಥೆ ಆದ್ರೆ ಮಾಡ್ರಿ. ಇಲ್ಲ ಅಂತಂದ್ರೆ ಈಗ ಆಗುದು ಅಂದಾಗ ಏನು ಅನಿವಾರ್ಯ ಏನು ಮಾಡಕ್ಬೋದು. ಸಾಧ್ಯ ಆದಷ್ಟು ಏನದ ರೀ, ಸ್ಟಾಫ್ ಅದ, ದುಡಿದಿರ್ತಾರ, ಎಷ್ಟು ದಿವಸದಿಂದ ಇರ್ತದೆ, ಏನೋ ಒಂದು ಹೆಚ್ಚು ಕಡಿಮೆ ಆಗಿರ್ತದೆ. ಒಂದು ಕ್ಷಮಾಪಣೆ ಎಲ್ಲಾರ ಕಡೆಯಿಂದ ಇರ್ಲಿ. ಮತ್ತು ಅವರು ತಪ್ಪಿರುತ್ತೆ. ಈಗ ಯಾವ ಮುಂದುವರಿದ್ರು ಅಂತ ಹೇಳಾಕತ್ತಾರ. ಮುಂದುವರೆಗಿಲ್ಲ, ಮೊನ್ನೆ ಹೇಳೋಗ್ಯಾರ. ಮಾಡ್ಬೇಕಾಗಿತ್ತು ನೀವು. ಸುಮ್ಮನೆ ನೆಡ್ರು ಫಾರ್ವರ್ಡ್ ಮಾಡ್ಕೊತ ಕೂತಿರಿ. ಅವತ್ತೇ ಬಿಟ್ಬಿಟ್ಟಿದ್ರು ಕೈ. ಅವತ್ತು ಹೋಗಿ ತಕೊಂಬಂದ್ ಮರ್ದಿನ ಅವ್ರು ಸ್ಟಾಪ್ ಮಾಡಿದ್ದ. ಈಗ ಸುಮ್ಮನೆ ನೆಡ್ರು ಖಾಲಿ ಅದಾವ. ಇನ್ನ ಎರಡು ಹಾಕ್ರಿ, ಇನ್ನ 3 ಅದಾವ, ಇನ್ನ 4 ಖಾಲಿ ಅದಾವ. ಮಾಡ್ರಿ ಪಗಾರದಾಗ ಎಲ್ಲಾರ್ದು. ಸುಮ್ಮನೆ 3 ಲೆಟರ್ ಕೊಟ್ಟಿನಿ ನಾನು ಎಲ್ಲ ಲೋಕ ಹಾಕ್ತಿರಿ. ಲೆಟರ್ ಬರ್ದು ರೆಡಿ ಮಾಡಿದ್ದೀನಿ. ಕೊಡಬಾರ್ದು, ಇವ್ರದೇ ನಡೆದತ್ತೆ ಸುಮ್ ಕೂತೀನಿ ಅಷ್ಟೇ. ಸರ ಇದು ಪೀಡ ಮಾಡೋದೆಲ್ಲ ನೀವು ಕಚೇರಿ ಕಡೆಯಿಂದ ತಪ್ಪು ಮಾಡ್ಲಾಗತ್ತೀರಿ. ಇಲ್ಲ ಅಂದ್ರೆ ಒಟ್ಟರು ಖಾಲಿ ಮಾಡ್ತೀರಿ, ಚಾವಿ ಹಾಕೊಂಡ್ ಬಿಡ್ರಿ. ಒಟ್ಟರು ಖಾಲಿ ಮಾಡಿ ಚಾವಿ ಹಾಕ್ಬಿಡ್ರಿ. ನೈಟ್ ಡ್ಯೂಟಿ ಯಾರು ಮಾಡೋದು? ಅದು ಅವ್ರು ಡ್ಯೂಟಿ ರೀ. ಮೇಲಧಿಕಾರಿಗೆ ಬರೀ ಕ್ವಾರ್ಟರ್ಸ್ ಇರಾಕಿ ಹೋಗಿ ಇಲ್ಲ ರಿಪೇರ್ ಮಾಡಿಸ್ರಿ, ಇಲ್ಲಿ ಡ್ಯೂಟಿ ಹಾಕಿಸ್ರಿ ಅಂತ ಹೇಳಿ. ರೆಸ್ಪಾನ್ಸ್ ಇಲ್ಲ ಸರ್. ಇಂಥವು ಬಿಟ್ಟಾರ ಉಳಿದ ಲೆಟರ್ ಫಾರ್ವರ್ಡ್ ಮಾಡ್ತಾರೆ. ನೋಡ್ರಪ್ಪ, ಏನಿದ್ರು ಯಾರ್ದ ಏನೋ ಸಮಸ್ಯೆ ಇದ್ರು ಕುಂತು ಸಾಲ್ವ್ ಮಾಡ್ರಿ. ಅವ್ರಿಗೆ ಲೆಟರ್ ಹಾಕಿ ಇವ್ರ ಲೆಟರ್ ಹಾಕಿ ಏನಾಗ್ಬಿಡ್ತದ, ಇನ್ಸ್ಟಿಟ್ಯೂಟ್ ವಜ್ಜೆ ಆಗಿಬಿಡ್ತದ. ಇಲ್ಲಿ ನೀವು ಬರ್ಬೇಕು, ಕೆಲಸ ಅದೇ ಸರ್ ಬ್ಯಾಡಷ್ಟೇ. ನಾವು ಸುಮ್ಮನೆ ಗಪ್ಪ ಸಮಸ್ಯೆ ನಮ್ಮ ಸಣ್ಣ ಪುಟ್ಟ ಅವರು ತಪ್ಪಿರ್ತದ, ನಮ್ಮ ತಪ್ಪಿರೋದು ಒಂದು ಏನಾರು ಆಗಿರ್ತದ. ಈಗ ನೆಕ್ಸ್ಟ್ ಇನ್ನೊಂದ್ಸಲ ಖಾಲಿ ಮಾಡತ್ ಹೇಳಿದ್ರೆ ಅಂದ್ರೆ ಒಟ್ಟು ಸಮ್ ಅಂತಂದು ಇಲ್ಲಿ ರನ್ನಿಂಗ್ ನಡೆದ ಆಗಸ್ಟ್ ಇದು ಪೂರ ಕ್ಲಿಯರ್ ಆಗುತ್ತೆ ಬಿಡ. ಅರ್ಜಿ ಕೊಟ್ಟಿನಿ ಸರ್. 8 ತಿಂಗಳು ಗಟ್ಟೆ ಆದ್ರೆ ಅವ್ರು ಗಟ್ಟೆ ಆಗಲ್ಲ. ಮತ್ತೆ ಇವ್ರು ಕೆಲಸ ಏನು ಮಾಡ್ತಾರೆ? 3 ಲೆಟರ್ ಕೊಟ್ಟಿನಿ ಸರ್ ಅವ್ರಿಗೆ. ಸರ್ ಇವ್ರದ್ದು ಟಿಕೆಟ್ ರೈಸ್ ಮಾಡಿರಿ ರೀ. ಇವ್ರು ಶಾಣಗಳು ಸರ 2 ಸಲ 3 ಸಲ ಟಿಕೆಟ್ ರೈಸ್ ಮಾಡೀನಿ. ಅದು HRMS ತೊಗೊಂಡಿಲ್ಲ. ಅದನ್ನ ಆದ್ರೂ ಕೂಡ ಏನಪ್ಪ ನಿಮ್ಗೆ ತೋರಿಸಿಲ್ಲ, ಸ್ಕ್ರೀನ್ ಶಾಟ್ ತೋರಿಸಿನೋ ಇಲ್ಲ ಅಲ್ರಿ ಸರ್. ಮಾಡ್ಬೇಕು ಆಗಿಲ್ಲ 2 ತಿಂಗಳು ಗಟ್ಟೆ ಆಗಲ್ರಿ ಸರ್. ಈಗ ನಿಮ್ದೇನಪ್ಪ ಚಾರ್ಜ್ ಎಲ್ಲ ಸಾಕಂದ ಮೇಲೆ ಸಾಲ್ವ್ ಐತ್ರಿ HRMS. ಈಗ HRMS ನಾ ಮಾಡಕ್ಕಾಗತ್ರಿ ಸರ್? ಮೊದಲು ಇದು HRMS ಒಳಗಡೆ ಆಗ್ತಿತ್ತು. ಕೆಲವೊಂದು ಟೆಕ್ನಿಕ್ ಇನ್ನ ಸ್ಯಾಲ್ರಿ ಆಗ್ತಾ ಇಲ್ಲ ಯಾರು. ಈಗ ಇನ್ನೊಂದು ನನ್ನ ಪ್ರಶ್ನೆ, ನಾವು ಕ್ವಾರ್ಟರ್ಸ್ ಖಾಲಿ ಮಾಡಿದ್ರೆ ಸಾಲ್ವ್ ಆಗ್ತಿತ್ತಂದ್ರೆ ಇದು ಎಲ್ಲ ರೀ. ಈಗ ಸಮಸ್ಯೆ ಸಾಲ್ವ್ ಆಗ್ತಿತ್ತಂದ್ರೆ ರೀ ನಾವು ಕ್ವಾರ್ಟರ್ಸ್ ಖಾಲಿ ಮಾಡ್ಕೊಂಡು ಹೋಗ್ತೇವೆ ರೀ. ಸೆಕೆಂಡ್ ಸ್ಟೆಪ್, ಹೊರಗೆ ಕೂತ ನಾ ಏನೇ ಆಟ ಆಡಿದ್ರು ನಿಮಗೆ ಬಂದು ಏನು ಕೇಳಂಗಿಲ್ಲಲ್ರಿ ಇವರು. ಅದನ್ನು ಕೇಳ್ರಿ. ನಾವು ಖಾಲಿ ಮಾಡ್ಕೊಂಡು ಹೋಗ್ತೀವಿ, 2 ದಿನದಾಗ ಖಾಲಿ ಮಾಡ್ಕೊಂಡು ಹೋಗ್ತೇವೆ ಸರ್. 1 ಸೆಕೆಂಡ್, ನನಗೆ ದಾರಿ ಬೇಕಲ್ರಿ ಎಲ್ಲ ರೀತಿ ಅಲ್ರಿ. ಅವ್ರ ಕಡೆ ಏನು ಆನ್ಸರ್ ಬರ್ತದೆ ನೋಡಿ. ನಾವು ಈಗ ಸರ್ ನಿಮ್ಗೆ ಪ್ರಜಾಪ್ರಭುತ್ವದಾಗ ಅಥವಾ ಸಂವಿಧಾನದಾಗ ನಿಮ್ಗೆ ಕೇಳಾಕ ಹಕ್ಕೈತಿ. ನಿಮ್ಗೆ ಸಂವಿಧಾನ ಕೊಟ್ಟೈತಿ. ಇವ್ರಿಗೇನಪ್ಪ ಅಂತ ಬಂದ್ರೆ ಇವ್ರು ನೀವು ಕೇಳೋದಕ್ಕೇನಪ್ಪ ಮಾಹಿತಿ ಕೊಡ್ಬೇಕಾದ್ರೆ ನಮ್ಮ ಜವಾಬ್ದಾರಿ ಇದ್ರ ಕೊಡ್ತೀವಿ. ಇರ್ಲಿಲ್ಲಪ್ಪ ಇಲ್ಲ. ಅದೇನಪ್ಪ ನೀವು ಎಲ್ಲಿ ಇದಕ್ಕೆ ಹೋಗೋದ ಕಾನೂನದೊಳಗೆ ಹೆಂಗ್ ಫೈಟ್ ಮಾಡೋಕೆ ಮಾಡ್ತೀರಿ. ಅದನ್ನ ಸರ ಅದ್ರ ಪ್ರಕಾರ ನಾವೇನಪ್ಪ ನೀವು ವೈಷಮ್ಯ ಅದಕ್ಕೆ ನಿಮ್ಗೆ ನಾ ಹೇಳಿದ ಪ್ರಶ್ನೆ ನಿಮ್ಗೆ ಅರ್ಥ ಆಗ್ಲಿಲ್ಲ ರೀ. ಈಗ ಅವ್ರು ಕ್ವಾರ್ಟರ್ಸ್ ಬೇಕಂದ್ರೆ ನಾವು ಅವ್ರಿಗೆ ಬಿಟ್ಟು ಕೊಡ್ತೀವಿ, ಖಾಲಿ ಮಾಡ್ಕೊಂಡು ಹೊರಗೆ ಹೋಗ್ತೀವಿ ರೀ. ನೆಕ್ಸ್ಟ್ ಅವರಿಂದ ನಿಮ್ಗೇನು ಒತ್ತಡ ಬರಲ್ಲ ರೀ. ಅದನ್ನ ಕೇಳ್ರಿ. ನೆಕ್ಸ್ಟ್ ಅವ್ರಿಗೆ ಪ್ರಸ್ತಾಪ ಮಾಡೋಣ. ಇದೊಂದೇನಪ್ಪ ವರ್ಡ್. ಯಾಕಂದ್ರೆ ನಾವು ಈಗ ನಾವು ಹೊರಗೆ ಹೋದ್ನಂದ್ರೆ ರೀ ನನ್ನ ಸ್ಟೆಪ್ಗಳು ಬೇರೆ ಬೇರೆನೇ ಅದಾವೆ ರೀ. ಆ ರೀತಿ ಒಳಗೆ ಮಾಡ್ತೀನಿ. ಅವಾಗ ಮತ್ತೆ ಅವ್ರು ಬಂದು ನಿಮಗೆ ಕಿರಿಕಿರಿ ಮಾಡಂಗಿಲ್ಲ. ಅದನ್ನ ಕೇಳಾಕತ್ತೀನಿ. ಅವ್ರ ಭಾವನೆ ನಮಗೆ ಗೊತ್ತಿಲ್ಲ. ಈಗ ನೀವು ಕೇಳ್ತಾರೆ ಅವ್ರಿಗೆ. ಅವ್ನಿಗೆ ಕೇಳಿಸ್ತೀನಪ್ಪ. ಈಗ 2 ಇಲ್ಲ ಸರ್, ಸೋಮವಾರದಿಂದ ಕೋರ್ಟ್ ತಾರೀಕು. ಅವ್ರಿಗೆ ಸಮಸ್ಯೆ ಇದ್ದು ಅವ್ರಿಗೆ ಯಾರು ಮಾತು ಕೇಳ್ಬೇಕು, ಏನು ಮಾಡ್ಬೇಕು, ಮೆಡಿಕಲ್ ಆಫೀಸರ್ ಹೆಂಗೆ ಉಯರ್ಸ್ಬೇಕು ಅಂದ್ರೆ ಗೊತ್ತಿಲ್ಲ. ಬಂದರು 3 ಮಂದಿ ಬಂದು 10 ಮಂದಿ ಸಂದೇಶ ಮಾಡ್ಯವು.
ಈಗ ನೀವು ಏನನ್ರಿ ಅವ್ರಿಗೆ ಬಿಡಿಸ್ತೀನಿ, ಅವ್ರು ನಾಳೆಗೆ ಖಾಲಿ ಮಾಡ್ಕೊಂಡು ಹೋದರು, ರಾಜು ಬಂದು ಅಲ್ಲಿ ಅದ. ನೆಕ್ಸ್ಟ್ ಅವ್ರು ಹೊರಗೆ ಹೋದ್ಮ್ಯಾಗ ಏನಾದ್ರು ಮಾಡಿದ್ರೆ ಅಂದ್ರೆ ನೀವು ನಮಗೇನು ಕೇಳಬಾರ್ದು ಅಂತ ಹೇಳಿ. ಅವ್ರು ಹೊರಗೆ ಹೋದ್ಮ್ಯಾಗ ಏನು ಮಾಡ್ತಾರೆ ನೀವು ನಮಗೆ ಕೇಳೋದಿಲ್ಲ, ಹಂಗೆ ಮಾಡಿದ್ರೆ ಹಿಂಗೆ ಮಾಡಿದ್ರೆ ಅಂತೇಳಿ. ಅದಕ್ಕೂ ರೆಡಿ ಅದಾರೆ ಅಂತ ಕೇಳಿ. ಅವ್ರು ನಾವು ಏನೂ ಕೇಳಂಗಿಲ್ಲ, ಅವ್ರು ಹೊರಗೆ ಹೋದ್ರೆ ಸಾಕು ಅನ್ನಂಗಿತ್ತು ಅಂದ್ರೆ ನಾವು ಹೊರಗೆ ಹೋಗ್ತೇವೆ. ಹೊರಗೆ ಹೋದ 2ನೇ ದಿನಕ್ಕೆ ಜವಳದ ಮತ್ತು ಇವರು ಇಬ್ಬರು ಸಸ್ಪೆಂಡ್ 2 ದಿನಕ್ಕೆ ಸಸ್ಪೆಂಡ್ ಮಾಡ್ತಾರೆ. ಇಲ್ಲಿ ಅದೀನಿ ಇಲ್ಲೇ ಇದಕ್ಕೊಂದು ಅನ್ಯಾಯ ಮಾಡಬಾರ್ದು, ಎಲ್ಲರೂ ಒಂದು ಲೆವೆಲಾಗ ಅದೇವ ಅಂತ ಸುಮ್ಕೋತಿ. ಹೊರಗೆ ಹೋದ್ಮೇಲೆ ನಂದೇನು ಸರಿ ಸಮಾನವಾಗಿ ಎಲ್ಲರಿಗೂ ನೋಡಿ ನೀವು ಆಗ್ತೀರಿ. ಎಲ್ಲರಿಗೂ ಒಂದೇ ನೋಡ್ಬೇಕು. ನೋಡ್ರಿ ಅವ್ರನ್ನ ಕೇಳ್ಕೊರಿ, ಎಲ್ಲ ಕಡೆಯಿಂದ ಕೇಳ್ಕೊಂಡು ಎಲ್ಲ ರೀತಿಯಾಗಿ ಕೇಳ್ಕೊಂಡು ಮಾತಾಡಿ ಬಗ್ಗೆ ರಿಸು ಕೊಡ್ರಿ. ನಂಗೆ ಟೈಮ್ ಆಗಿರ್ತದೆ, ಡ್ಯೂಟಿಗೆ ಹೋಗ್ಬೇಕು. ಮತ್ತು ಅಡ್ರೆಸ್ ಮಾಡಿಕೊಟ್ರೆ ಬಂದು ತೋಲೇಬೇಕಾಗತ್ತೆ. ತಗೊಳಿಕಂದ್ರೆ ಪೋಸ್ಟ್ ಮಾಡ್ತೀನಿ ರೀ, ತೊಂದರೆ ಇಲ್ಲ ರೀ. ತಗೊಳಿಕ ರಿಜಿಸ್ಟರ್ ಪೋಸ್ಟ್ ಮಾಡ್ತೀನಿ ರೀ, ತೊಂದರೆ ಇಲ್ಲ ರೀ. ನೋಡ್ರಿ ಅವ್ರಿಗೆ ಕರೆಸಿ ಒಂದು ಮಾತಾಡಿ ಒಂದು ಒಳ್ಳೆ ಮೊದಲ ಸರಿ ಹೇಳಿ ತಿಳಿಸಿ. ತಡಿ ಈಗ ನೀವು ವೈಕಂದ್ರೆ ಕೇಳ್ತಾ ಇಲ್ಲ ನೀವು ಹೇಳಿದಿನ ಗುಳಿಗೆ ಇಂಜೆಕ್ಷನ್ಗೆ ಮಾತ್ರ ಸೀಮಿತ ಐತಿ, ಅಡ್ಮಿನಿಸ್ಟ್ರೇಷನ್ ನಾಲೆಜ್ ಇಲ್ಲ ಸರ್, ವೇಟ್ ಮಾಡ್ರಿ ಅಂತ ಹೇಳಿದೆ. ಹೇಳಿದ ಮತ್ತೆ ತಿಳ್ಕೊಂಡಿಲ್ಲ ಏನ್ ಮಾಡ್ಬೇಕು ಸರ್. ಈಗ ಇವ್ರು ಮಾಹಿತಿ ಆಗ್ತಾರಪ್ಪ ಅಂದ್ರೆ ನಾ ಏನಪ್ಪ ನನ್ನ ಮ್ಯಾಗ ಮಾಡ್ತಾರ. ಅಲ್ಟಿಮೇಟ್ ಹೋಲ್ ಅಂಡ್ ಸೂಲ್ ಏನಪ್ಪ ಅಂದ್ರೆ FD ಆಗಿ ಸಜೆಸ್ಟ್ ಮಾಡ್ಬೇಕಾದದ್ದು, ನನ್ನ ಸಲಹೆ ಕೊಡ್ಬೇಕಾಗಿದ್ದು ನನ್ನ ಕರ್ಮ ನಾ ಕೊಟ್ಟಿದ್ದೀನಿ. ಅದೇನಪ್ಪ ಮುಂದೇನಪ್ಪ ಪಾಲಿಸೋದು ಬಿಡುದು ಅವ್ರ ಕಡೆ. ಅವ್ರ ಬಂಡತನ ತೋರಿಸಿದ್ರೆ ನಾ ಏನ್ ಮಾಡ್ಲಿ? ಹೌದಲ್ರಿ ಸರ್? ಕರೆಕ್ಟ್. ಹಾ ಅದು ಬರೋಬರಿ. ಅಷ್ಟೇ ರೀ. ಅವ್ರು ಕೇಳಿಲ್ಲಪ್ಪ ಅಂದ್ರೆ ಅವ್ರನ್ನ ಹೆಂಗ್ ಮಾಡ್ಬೇಕು ನಾವು ಮಾಡ್ತೇವೆ. ಸರ ಏನಪ್ಪ ಅಂದ್ರೆ ನಿಮ್ ವೈಯಕ್ತಿಕ ಅದೇನಪ್ಪ ಹೊರಗಡೆ ಏನಪ್ಪ ಅಂದ್ರೆ ಕೇಳುವಂತ ಇದಕ್ಕೇನಪ್ಪ ಅಂದ್ರೆ ಇದು ನಿಮ್ಮ ರೈಟ್ಸ್ ಐತಿ. ಮತ್ತೆ ಕೇಳಿಲ್ಲಪ್ಪ ನಾ ಏನ್ ಮಾಡೋಣ? ನೀನ್ ಏನಂದೇವ ಎಷ್ಟು ಸಲ ಹೇಳ್ದೆ ನಾ? ನೋಡ್ರಿ ಸರ್ ವಿಚಾರ ಮಾಡ್ರಿ, ಅದಕ್ಕೆ ಆಗಲ್ರಿ ಅಂತ ಹೇಳಿದ್ವಪ್ಪ. ಹೇಳಿಲ್ಲಪ್ಪ ನಾನ್ ಕೇಳಿಲ್ಲಪ್ಪ ನಾ ಏನ್ ಮಾಡ್ಲಿ? ಸಮಾಧಾನ ಕುಂತು ಮಾತಾಡಿ ಮುಗಿಸ್ಕೊಡ್ರಿ. ಏನ್ ಇರೋದು ಹೆಚ್ಚು ಕಡಿಮೆ ಬರ್ತಾರನ್ರಿ ಡಾಕ್ಟರ್? ಸಿಗ್ತೀವಿ, ಆ ಲಕ್ಷ್ಮಣನಾಗ ನಾವು ಸಿಗ್ತೀವಿ, ನಾವು ನಮಗೆ ಸಿಗ್ತಾವ. ಇನ್ನೂ ಹೆಚ್ಚು ಕಡಿಮೆ ಸಹಾಯ ಮಾಡಿದ್ರೆ ಸರ್ ಅವತ್ತು 1000 ರೂಪಾಯಿ ಕೊಟ್ಟು ಪತ್ರಿಕಾ ಭವನ್ ಬುಕ್ ಮಾಡಿದ್ದಾರೆ. ಇಲ್ಲ ಸ್ವಲ್ಪ 4 ದಿನ ಸುಮ್ ಕುಂದ್ರತ್ತಂದ್ರಿ, ಸುಮ್ ಕೂತೀನಿ ರೀ. ಇಲ್ಲ ಬಿಡ್ರಿ, ಅವು ನಿಮ್ಗೆ ಮುಂದಿರ್ತದೆ. ಅಲ್ಲ ನಷ್ಟ ನಂದಲ್ರಿ ಸರ್, 1000 ರೂಪಾಯಿ ನಂದು ಹೋಯ್ತಲ್ಲ. ಮುಖ ನೋಡೋದು ಅಲ್ರಿ 1000 ರೂಪಾಯಿ ನಂದು ಹೋಯ್ತು. ಮಾತಾಡಿ ಮತ್ತೆ ಇನ್ವಡ್ತವ, ಮತ್ತೆ ಏನ್ ಮಾಡಕ್ಕಾಗಲ್ಲ. ಇರ್ತಾ ಕೂತಿರ್ತ ನಮ್ಮ ಪ್ರೈಸರ್ ಯಾರಿಗೆ ಗೊತ್ತಿರುತ್ತೆ. ನಮ್ಮ ಕೆಲಸ ಏನಾದ್ರು ಇನ್ವಡ್ತವ, ಸುಮ್ಮನೆ ಮತ್ತೆ ಮಾತಾಡಿ ಯಾಕೆ ಇದು ಕೆಟ್ಟ ಹಾಕ್ಬಿಡು. ಬ್ಯಾಡ್ ಅಂದ್ರಪ್ಪ ಅಂದ್ರೆ ನೀವು ತೊಗೊಳಕ್ಕಾಗಂಗಿಲ್ಲ, ನಾವು ಪೋಸ್ಟ್ ಮಾಡ್ಬೇಕಾದ್ರೆ ಮತ್ತೆ ಅಲ್ಲಿಗೆ ಬರ್ತದೆ. ಹಾಂ, ಒಂದು ಒಳ್ಳೆ ವಾತಾವರಣ, ರೋಗಿಗಳಿಗೆ ನೋಡುವಂಗ ಅವ್ರಿಗೂ ಹೇಳಿ ಸರ್. ನಾನು ಹೇಳ್ತೀನಿ ಸರ್, ನಾನು ಈಗಲೂ ಹೇಳ್ತೀನಿ ಸರ್, ನೀವು ಕೊಟ್ಟಿದ್ದು ಯಾವುದೂ ಲೆಕ್ಕಕ್ಕೆ ಇಡಂಗಿಲ್ಲ. ಸುಮ್ಮಿದ್ದು ಬಿಡ್ತೇನೆ. ಪ್ರಯತ್ನ ಪಡ್ತೀವಿ. ಅವರು ಪ್ರಯತ್ನ ಪಡಕತ್ತಾರ, ಅವ್ರು ಮಾಡಕತ್ತಾರ, ಅವ್ರು ತಪ್ಪಿಲ್ಲ ಮಾಡೋದಾಗ್ಲಿ ಯಾರು ಮಾಡಕತ್ತಿಲ್ಲ, ಪ್ರಯತ್ನ ಪಡಕತ್ತಾರ. ನೀವು ಒಂದು ಸ್ವಲ್ಪ ಸಮಾಧಾನ ತೋರಿಸ್ಬೇಕು, ಮತ್ತೇನು ಮಾಡೋದು? ಅದಕ್ಕೆ ಅವರು ಮತ್ತೆ ಅವ್ರನ್ನ ಒಳ್ಳೆಯವ್ರು ಕೇಳೋದಲ್ಲ. ನಮಸ್ಕಾರ ಅಕ್ಕ, ಅವ್ರು ಹೇಳ್ರಿ. ಡೆಪ್ಟೇಷನ್ ವೈಲೆನ್ಸ್ ಆಯ್ತು ನಮ್ಗೆ. ಇದೇನು ಇಂಥ ಕಿರಿಕಿರಿ ಎಲ್ಲರಿಗೂ ಬೇಸರ ಒಬ್ಬನಿಗೆ ಹೇಳಕತ್ತೀವ್ರಿ. ಒಳ್ಳೆ ವಾತಾವರಣ ಇಟ್ಕೋರಿ, ಹೆಚ್ಚು ಕಡಿಮೆ ಇದ್ರ ಸರಿಪಡಿಸ್ರಿ. ಏನ್ ಮಾತಾಡೋದು ನಾವು ಕೂಲಿಯಾಗ ಮಾತಾಡೋದು. ಇನ್ನೊಂದು ಇಲ್ಲಿನ ಅದಿನ ಅಂತೇಳಿ ಯಾವ ಮೀಡಿಯಾಗಳು ಅವು ಇವು ಕಾಂಜಿ ಪಿಂಜಿ ಯಾರೂ ಇಲ್ಲ, ಯಾವುದೂ ಇಲ್ಲ. ಮನುಷ್ಯಾಗ ಇನ್ನ ಒಂದ್ ಏನಪ್ಪ ಕೆಲಸ ಜಾಸ್ತಿ ಇರ್ಲಿ, ಕಿರಿಕಿರಿ ಇರಬಾರ್ದು ಮನುಷ್ಯಾಗ ಕಿರಿಕಿರಿ ಇರಬಾರ್ದು. ಇವು ಏನಪ್ಪ ಅಂದ್ರೆ ಇಲ್ಲಿ ಏನಪ್ಪ ವರ್ಕ್ ಮಾಡಿ ಬಂದಿರಿ, ಒಪ್ಕೋತೀನಿ ನಾನು ಸರ. ದೊಡ್ಡ ಹೈಯರ್ ಆಫೀಸರ್ ವರ್ಕ್ ಮಾಡಿ ಬಂದೇನ್ರಿ. ಇನ್ನೊಂದ್ಸರಿ ಪ್ರಯತ್ನ ಮಾಡಿ ಹೇಳ್ರಿ. ಮತ್ತೆ ಅಷ್ಟೇ ಬೇರೆ ಇದು ಮಾಡಿದ್ರಪ್ಪ ಲಕ್ಷ್ಮಣಣ್ಣ ಬಂದಿತ್ತಪ್ಪ, ಹಿಂಗೆ ಕೇಳ್ಯಾನ, ಇನ್ನೊಂದು ತಪ್ಪಾಗಿಲ್ಲ, ಇನ್ನೊಂದು ಮಾಡೋದಿಲ್ಲ ಅಂತ ಹೇಳ್ಯಾನ.
ಇದಕ್ಕೆ ಇಲ್ಲೇ ಮುಗಿಸ್ರಪ್ಪ ಅಥವಾ ಸರ ಇನ್ನೊಂದು ವಿಷಯ ರೀ, ಮೊನ್ನೆ ನನಗೆ ಈ ಥರ ಅಲ್ಲಿ ಬಂದು ನಂಬಿಕೆ ಕೊಟ್ಟ ನಾವೆಲ್ಲ ಹೇಳ್ಯಾನ ಅಂತೇಳಿ ಒಂದು ಸೆಕೆಂಡ್ ಸರ್ ಕೇಳ್ರಿ, ನಮ್ಮ ಮಾತ್ರ ಕೇಳ್ರಿ ನೀವು. ಆಟ ಅಂದಿದ್ದಕ್ಕೆ ಅದು CCTV ಫುಟೇಜ್ ಕೊಡ್ರಿ ಅಂತೇಳಿ ಇವ್ರಿಗೊಂದು ಅರ್ಜಿ ಕೊಟ್ಟಾರೆ. ವಿತಿನ್ ಸೆಕೆಂಡ್ ಸುದ್ದಿ ಅಲ್ಲಿ ಮುಟ್ಟಿದ್ರಿ. ಇಲ್ಲಿ ಆಫೀಸರ್ ನೀವು ಏನು ಅವ್ರಿಗೆ ಗೊತ್ತಾಗತ್ತಿಲ್ಲ ನನಗೆ. ಸರ್ ನೀವು ಬಂದ್ಮೇಲೆ ಏನಪ್ಪ ಇಲ್ಲಿಂದ ಏನಪ್ಪ ತಿರುಗಾಡತ್ತಾರಲ್ಲ, ಹಾಂ, ಅದು ಇಲ್ಲಿ ಬಂದು ಎದಕ್ಕೆ ಇಲ್ಲ ಸರ್ CCTV ಫುಟೇಜ್ ಮಾಹಿತಿ ಬಂದೈತೆ ಅಂತ ನೀವು ಹೇಳ್ಬಾರ್ದ್ರಿ. ಆಫೀಸ್ಗೆ ಬಂದಿದ್ದು ಲೆಟ್ರ್ ನೀವು ಇನ್ನೊಬ್ರಿಗೆ ಅದಕ್ಕೆ ಕೇಳ್ತೀರಿ, ಇದನ್ನ ಯಾಕೆ ಕೇಳ್ತೀರಿ ನೀವು? ಈಗ ಸರ್ ಈಗ ಆ ಲೆಟರ್ ಒಳಗೆ ಇಲ್ಲಿ ಸಿಬ್ಬಂದಿಗಳ ಹೆಸರು ಯಾರೂ ಇಲ್ಲ, ಅವ್ರಿಗೆ ಹೇಳೋ ಅವಶ್ಯಕತೆನೇ ಇಲ್ಲ. ನಿಂದ್ರಿ ಸರ್ ಅಸಿಸ್ಟರ್ದು ಪಗಾರ ಆಗಿಲ್ಲತ್ತೆ ಕೊಟ್ಟಾರೆ ಇವರು. ಪಗಾರ ಆಗಿಲ್ಲ ಯಾಕೆ ಮಾಡಲಿ ದಾಖಲೆ ಕೊಡುತ್ತೇನೆ. ಪಗಾರ ಇವ್ರ ಹತ್ತರ ಬಸವಸರು ಪಗಾರ ಮಾಡೋದು ನಮ್ಮ ಇದೇ ಇಲ್ಲ. RCH ಅವ್ರು ಮಾಡ್ತಾರೆ ಅವರಿಗೆ, ಅವ್ರಲ್ಲಿ ಅಲ್ಲಿ ಹೋಗಿ ಕೇಳತ್ತಾರ ತೊಗೊಬಿಡತ್ತಾರೆ. ಲೆಟರ್ ಫಾರ್ವರ್ಡ್ ಮಾಡಲ್ಲ, ಈಗ ಕೊಟ್ರ ಅಂತಂದ್ರೆ ತಗೋರಿ ಇವ್ರು ಹೇಳಿದಂಗ ತಗೊಂಡು ನೀವು ಲೆಟರ್ ಫಾರ್ವರ್ಡ್ ಮಾಡ್ರಿ. ಹಿಂಗೆ ಅದೇ ಮೊನ್ನೆದೊಂದು ಹಂಗೆ ಅದಾರ ಮೊನ್ನೆದು ಸರ್ ನಮ್ಗೆ ಸಮಂಜಸ ಅಲ್ಲ ಅದು. ಹಾಂ, ಅದು ಅವ ಹೇಳಿಕೆ ಕೊಟ್ಟಾನ, ಅವ ಹೇಳಿಕೆ ಕೊಟ್ಟಿದ್ದು ಹಿಡಿಯೋತಂತ ತೋರಿಸಿದ್ರೆ ಕೊಡ್ತೀರಿ ಸರ್. CCTV ಫುಟೇಜ್ ನೀವು ಹೇಳ್ತಿರಲ್ರಿ ಮಾಹಿತಿ ಹಕ್ಕು ಕಾಯ್ದೆ ಒಳಗಡೆ ಆಗಲಿ ಯಾವುದೇ ಆಗಲಿ, ಬಟ್ ಇಲ್ಲೇನಾಗತ್ತೆ ರೀ ಕಾಯ್ದಿಟ್ಟ ಮಾಹಿತಿ ಆಗುತ್ತೆ. OT ರೂಮ್ ಆಗಿರ್ಬೋದು. ಇಲ್ರಿ ಸರ, ಇನ್ನೊಂದ್ಸಲ ತಿಳ್ಕೊರಿ. ನಾನು ಅಷ್ಟು ದಡ್ಡಿಲ್ಲ ಸರ್, ಸುಮ್ಮನೆ ಹಾಕಾಕ್ರಿ. ಪರವಾಗಿಲ್ಲ ಸರ್, ಅದು ಪರವಾಗಿಲ್ಲ. ನೀವು ಈಗ RTI ಒಳಗಿನ ಪತ್ರ ಕೊಡ್ತೀನಿ ರೀ, ಅದಕ್ಕೆ ಉತ್ತರ ಕೊಡ್ರಿ, ನಾನು ನೆಕ್ಸ್ಟ್ ನೋಡ್ಬೇಕು. ಇದು ಏನಪ್ಪ ಇದೇನು ಸರ್ ಏನಂದ್ರು RCH ಅವರು ಭೇಟಿ ಆಗತ್ತೆ ಅಂದ್ರೆ ಪಗಾರ ಅವ್ರು ಮಾಡೋರು, ನಾವೇನು ಮಾಡೋದು ಒಬ್ಬರೇ ಟೈಮ್ಸ್ ಕೊಡ್ಸಿ. ಅದನ್ನೇ ರೇಟಿಂಗ್ದಾಗ ಕೊಡ್ರಿ, ಅದನ್ನೇ ರೇಟಿಂಗ್ದಾಗ ಕೊಡ್ರಿ ಸರ್. ಹಂಗಲ್ಲ ತಗೊಂಡು ರಿಮೆಂಡ್ ಮಾಡ್ಬೇಕಾಗ್ತದೆ ಸರ್. ನೀವಲ್ಲ ಮತ್ತೆ ಇಲ್ಲೇ ಸಮಸ್ಯೆ ಹೇಳ್ಬೇಕಲ್ಲ, ಅವ್ರು ಬಂದು ಅವ್ರ RCH ಹೋಗಿ ನಾವು ತಂದ್ರೆ ಭೇಟಿ ಆಗೋದ ಹಂಗಲ್ಲ. ಇಲ್ಲಿ ಅಟೆಂಡೆನ್ಸ್ CLR RCH ಹಾಕ್ದೇನ್ರಿ ಇಲ್ಲಿ? ಇನ್ನೋಡ್ತು ಮತ್ತೆ ಅಲ್ರಿ ಅಟೆಂಡೆನ್ಸ್ CLR RCH ಆಫೀಸರ್ ಬಂದು ಹಾಕ್ದೇನ್ರಿ ಇಲ್ಲಿ? ಇನ್ನೋಡ್ತು ಅದೇನಪ್ಪ 2020-22 ಇದು ಯಾರಿದ್ರು ಮೆಡಿಕಲ್ ಆಫೀಸರ್? ಕಳ್ಳ ದಿನೇ ಹೇಳಿ ಇದು ಏನು ಯಾರಿಗೆ ಹೋಗಲ್ಲ, ಇದೆಲ್ಲ ನಮಗೆ ಸರ ಸಮಸ್ಯೆ ಶುರು ಆಗಿದೆ ಇಲ್ಲಿ. ಎಲ್ಲ ಕೆಲಸ ಬಿಡು ಮತ್ತಿದೆವು ಎಲ್ಲ ಕೆಲಸ ಬಿಟ್ಟು ಇದು ಮಾಡ್ಬೇಕಾಗ್ತದೆ. ನೋಡ್ರಿ ಲಕ್ಷ್ಮಣ ಸರ, ನೀವು ಹ್ಯಾಂಗ್ ತಿಳಿತದ ಇದಕ್ಕೆ ನಾನು ಇಲ್ಲಿಗೆ ನೀವು ಹ್ಯಾಂಗ್ ಅಂತೀರ, ನೀವು ಹ್ಯಾಂಗ್ ಸರ್ ಬಯಸ್ತೀರ, ನಾ ಇನ್ನೊಂದು ಹೇಳಕತ್ತೀನಿ, ನೀವು ಹ್ಯಾಂಗ್ ಬಯಸ್ತಿರಲ್ಲ ನಾನು ಅದೇ ನಾ ಬಯಸ್ತೀನಿ. ಇನ್ನೊಂದು ಹೇಳಕತ್ತೀನಿ ರೀ ನಿಮಗೆ. ಅದೇ ಹೇಳ್ತೀನಿ, ನೀವು ಹ್ಯಾಂಗ್ ಇಲ್ರಿ ಒಂದ್ ಪದ ನೋಡ್ರಿ, ಹ್ಯಾಂಗ್ ಬಯಸ್ತಿರಲ್ಲ ಹಂಗೆ ಬಯಸ್ತಾ ಇದ್ದೀನಿ. ನೀವೇ ಅದಕ್ಕೆ ಏನಪ್ಪ ನಾವೇನೋ ಮುಂದುವರಿಸ್ಬೇಕು. ಇದೇನಪ್ಪ ಅಂದ್ರೆ ಇದೇನು ಇದ್ರಾಗೇನ ದೊಡ್ಡ ಏನಪ್ಪ ಲೀಡರ್ ಆಗುವಂತ ಮಾತು ನಾ ನೋಡ್ರಿ, ನಾ ಮುಂದುವರ್ಸ್ಬೇಕಾಗಿದ್ರೆ ಅದು ಅರ್ಜಿ ವಾಪಸ್ ತಗೊಳ್ಳೋ ಅವಶ್ಯಕತೆ ತಗೋತಿದ್ದಿಲ್ಲ. ಮಾಡೇ ಇಲ್ಲ ಅವರು ತಡೆ ಹಿಡಿದಾರೆ. ತಡೆ ಹಿಡಿದಾರೆ 2 ವರ್ಷ. 2 ವರ್ಷ ಒಳಗೆ ನಾವು 25,000 ರೂಪಾಯಿ ಲಂಚ ಕೊಟ್ಟು ತೊಗೊಂಡ್ವಿ, ಅವರು ಕೊಟ್ಟಿಲ್ಲ. ಹಾಂ, ರಣದೀಪ್ ಸರ್ ಇದ್ರು ನೋಡ್ರಿ ಆ ಟೈಮ್, ಅವ್ರ ಕಡೆಯಿಂದ ಪೇಮೆಂಟ್ ಮಾಡಿಸ್ಕೊಂಡ್ರಿ. ದೊಡ್ಡ ಒಂದು ಏನಪ್ಪ ಅಂತ ಬಂದ್ರೆ ಈಗ ಕ್ವಾರ್ಟರ್ಸ್ ಒಂದು ಏನಪ್ಪ ಅಂದ್ರೆ ಬಿಡಿಸಿದ್ರೆ ಇದು ಶ್ರೀಲಂಕಾ ಇಂಡಿಯಾ ಭಾಗ ಸರ್. ಕ್ವಾರ್ಟರ್ಸ್ ಬಿಟ್ಟು ಮರ್ದಿನ ಇಲ್ಲ 2ನೇ ದಿನಕ್ಕೆ 2 ವಿಕೆಟ್ ಹಾರ್ತಾವೆ. ಆಮ್ಯಾಗ ದೊಡ್ಡ ಏನದು ಇದು ಇಲ್ಲಿ ತಡವಲ್ಗ ದವಾಖಾನೆಗೆ ಏನೂ ಮರ್ಯಾದೆ ಉಳಿಯಂಗಿಲ್ಲ. ಇಲ್ಲೇ ಮತ್ತು 15 ವರ್ಷ ತಗ ಇಲ್ಲಿ ನೀವು ಅದೇ ಸರ್. ಅದಕ್ಕೆ ಏನಪ್ಪ ಅಂತ ಗೃಹ ಬಗ್ಗೆ ಭಾಳ ನೀವು ಕುಂತೀವಿ ಆಡತ್ತೆ. ಈ ನೀರು ಭಾಳ ಅಂದ್ರೆ 1 ವರ್ಷ ಮ್ಯಾಕ್ಸಿಮಮ್ ಇದ್ರೆ 1 ವರ್ಷ, ಡಿಸೆಂಬರ್ ತನಕ ಇರೋದು ನನ್ನ ಟಾರ್ಗೆಟ್ ಅದ್ರಿ. ಡಿಸೆಂಬರ್ ನಂತರ ನಾ ಇರಂಗಿಲ್ಲ ರೀ. ಲಕ್ಷ್ಮಣ ಅದು ತೊಗೊಂಬಂದಿದ್ದು ಸುಮ್ಮನೆ ಇರೋದು ಉಳಿದು ಬಿಡಲ್ಲ. ನಾ ಹೇಳ್ತೀವಿ ಅವ್ರಿಗೆ ಮೆಡಿಕಲ್ ಆಫೀಸರ್ಗೆ ನಾಳೆ ಕರೆದು ಹೇಳೋಣ. ತೊಗೊಂಡವ್ರಿ ಸರ್. ಈಗ ಸೋಮವಾರ ನಾಳೆ ಸೋಮವಾರ ರಿಸೀವ್ಡ್ ಹಾಕಿ ಕೊಟ್ಟರು ಇದಕ್ಕೆ ನಾವು ಅಲ್ಲಿ ಲೆಕ್ಕಕ್ಕೆ ತೊಗೊಳಂಗಿಲ್ಲ. ಫಸ್ಟಾಗಿ ಹೇಳ್ತೀನಿ ಕೇಳ್ರಿ ಸರ್, ನಮ್ಮಲ್ಲಿ ಮೆಡಿಕಲ್ ಆಫೀಸರ್ ಪ್ರೆಷರ್ ಆಗ್ತಾನೆ, ನಮ್ಮ ಸ್ವಲ್ಪ ಅರ್ಥ ಮಾಡಿ. ನಾ ಇನ್ನೂ ಹಿಂಗೆ ಮಾಡ್ರೆ ನಾವು ಪೋಸ್ಟ್ ಮಾಡ್ತೀನಿ ಸರ್. ಕೇಳಿ ಇಲ್ಲಿ ಹೇಳ್ತೀನಿ ಲಕ್ಷ್ಮಣ್ ಸರ, ನಾವು ಜಾಗದಾಗ ನಿಂತು ಸ್ವಲ್ಪ ವಿಚಾರ ಮಾಡ್ರಿ. ಈಗ ನಿನ್ನೆ ಅವ್ನು ಬೈದಿಲ್ಲ ಪಾಪ SD ರೀ. ಈಗ ಅವ್ರ ಮೇಲೆ ನಾವೆಲ್ಲ ಯಂಗ್ಸ್ಟರ್ಸ್ ಹೌದಾ, ಅದ್ರೊಳಗೆ ಅನುಭವ ಕಡಿಮೆ ಹೋಗ್ತೀನಿ. ಅವ್ರು ಹ್ಯಾಂಗೆ ಹೇಳ್ತಾರೆ ನಾವು ಕೇಳ್ಬೇಕಾಗತ್ತೆ. ಈಗೇನೋ ಫೋನ್ ಹಚ್ಚಿ ಕೇಳ್ರಿ
ಫೋನ್ ಹಚ್ಚಿ ಕೇಳ್ಯಾರ ಏನೋ ಅಂದ್ರಂತ ಈಗ ತೊಗೊಂಡ್ರಪ್ಪ ನಾಳೆ ನಮಗೆ ತಡ ಬೈದು ಬಿಡ್ತಾರೆ ಆಫೀಸಲ್ಲಿ. ಹೊರಗಡೆ ನಡ್ರಿ ನಾವೇನಪ್ಪ ನೀವೇನಪ್ಪ ಅನ್ನೋ ವೈಯಕ್ತಿಕ ಇದು ಇರ್ತವೆ. ಇದು ಆಫೀಸಲ್ಲಿ ಬಂದ್ಮೇಲೆ ಅವ್ರು ಏನು ಆಯ್ತು ಸರ್. ಇದ್ರ ಮ್ಯಾಗ ಏನಪ್ಪ ಅಂದ್ರೆ ಬ್ಯಾಡ್ರಿ ಸರ್, ನಾ ಇದ್ರ ಮ್ಯಾಗ ಏನಪ್ಪ ಅಂದ್ರೆ ವೈಯಕ್ತಿಕ ಆಫೀಸ್ನವ್ರು ತೊಗೊಂಡಿಲ್ಲ ಅಂತ ತಿಳ್ಕೊಂಡು ವೈಯಕ್ತಿಕ ಇಲ್ಲ ಸರ್, ನಿಮಗೇನು ಹೇಳಿದ್ರಿ, ನಾ ಇಲ್ಲಿ ನನಗೆ ಯಾರ ಮ್ಯಾಗೂ ದ್ವೇಷ ಇಲ್ಲ. ನಿನ್ನೆ ಡಾಕ್ಟ್ರ್ ಕರೆದು ಬೇದಾನ ಅಂದಿದ್ದಕ್ಕೆ ನಾನು ಇಲ್ಲಿ ಬಂದೀನಿ. ಈಗ ಹೋಗ್ತೀನಿ, ಪೋಸ್ಟ್ ಮಾಡ್ತೀನಿ, ಪೋಸ್ಟ್ ಮಾಡ್ತೀನಿ. ನಾವು ಈಗ ಬಂದೇನೋ ಅದನ್ನೇ ಸರ್, ಅದಕ್ಕೂ ಹೇಳಕ್ಕೆ ಪದ್ಧತಿ ಇರುತ್ತೆ. ಎದಿ ಮ್ಯಾಗ ಬಂದು ಕೂತಾರ ಅವರು. ಈಗ ಹ್ಯಾಂಗ್ ಮಾಡೋಣ ಹ್ಯಾಂಗಿಲ್ಲ. ಈಗ ಒಂದು ಕೆಲಸ ಮಾಡಿ, ಎದಿ ಮ್ಯಾಗ ಬಂದು ಕೂತಾರಿಲ್ಲ ಅವರು, ಕರೆಕ್ಟ್ 1 ವಾರ ಕರೆಕ್ಟ್ ಟೈಮಿಗೆ ಡ್ಯೂಟಿಗೆ ಬಾಪ, ನಾ ಖಾಲಿ ಮಾಡಿಸ್ಕೊಡ್ತೀನಿ. ಅವ್ನ ಟೈಮಿಂಗ್ ಏನ್ರಿ ಡ್ಯೂಟಿಗೆ ಬರೋದು ಎಲ್ಲರಿಗೂ ಗೊತ್ತದಿಲ್ಲ ರೀ. ಮತ್ತು ಅದನ್ನು ಕೇಳ್ಬೇಕಿಲ್ಲ ರೀ. ಮೊದಲು ಕರೆಕ್ಟ್ 1 ವಾರ ಡ್ಯೂಟಿ ಬಾ, ಆಮೇಲೆ ನಾ ಖಾಲಿ ಮಾಡ್ತೀನಿ ಅಂತ ಹೇಳ್ಬೇಕು. ಎದಿ ಮ್ಯಾಗ ಕೂತಾರ ಅಂತ ಹೇಳ್ಕಿರಿಂದ ಇನ್ನೊಬ್ಬರ ಮ್ಯಾಗ ಆಗ್ತದೆ ಟೈಮ್ ಕೊಟ್ಟಾರೆ. ಅಲ್ಲಿ ತನಕ ಏನು ಈಗ ನೋಡ್ರ ನಮ್ದೇನು ಸೋಮವಾರ ಅಥವಾ ಬುಧವಾರ 2 ದಿವಸದಾಗ ಸರ್ ಸಭೆ ಮಾಡಿ 2 ಸಲ ಕರಿತೀವಿ. 1 ಸಲ ಅಲ್ಲ 2 ಸಲ ಕರಿತೀವಿ. ಮಗಳ ಖಾಲಿ ಮಾಡಿಸುತ್ತಿಲ್ಲ ಅಂತ ಹೇಳಿದ್ರು. ಅವ್ನು ಸ್ಟೇಟಸ್ ಕುಂದ್ರೆ ನೀವು ಸ್ಟೇಟಸ್ ಆರಾಮ್ ಮಾಡಿ ನಾ ಖಾಲಿ ಮಾಡಂಗಿಲ್ಲ ಸರ್. ಈ ಜಿದ್ದಿಗೆ ಬಿದ್ದು ಅಂದ್ರೆ ನಾ ಖಾಲಿ ಮಾಡಂಗಿಲ್ಲ. ನಿಮ್ಮ ಸ್ಟೆಪ್ ಏನೇನದ ನನಗೆ ಗೊತ್ತೈತಿ. 3 ನೋಟಿಸ್ ಕೊಡ್ತೀರಿ, ಅದ್ಮ್ಯಾಗ THO ಕಳಿಸ್ತೀರಿ, DHO ಕಳಿಸಿದ್ರು ಅವ್ರೇನು ಪೊಲೀಸಿಗೆ ಹಚ್ಚಿ ಖಾಲಿ ಮಾಡ್ಸಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ. ಇವ್ರು ಏನೇ ತಿಪ್ಪರ್ಲಾಗ ಆಗ್ತಾರೆ, ಕೋರ್ಟಿಗೆ ಹೋಗ್ಬೇಕು. ನೆಕ್ಸ್ಟ್ ಕೋರ್ಟಿಗೆ ಹೋದ್ರೆ ನಾವು ಕೋರ್ಟ್ನಾಗ ಇದನ್ನು ಓದಿಡ್ತೀವಿ. ಇದಕ್ಕೆ ಸಂಬಂಧಪಟ್ಟ ದಾಖಲೆ ಕೊಡ್ತೀರಿ, ನಾವು ಖಾಲಿ ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ. ನಾವು ಕ್ವಾರ್ಟರ್ಸ್ ಖಾಲಿ ಮಾಡಂಗಿಲ್ಲ. ನೀವು ತಲೆಯಾಗಿನ ತೆಗೆದು ಬಿಡ್ರಿ, ನೀವು ತೆಗೀರಿ, ಡಾಕ್ಟ್ರಿಗೂ ಹೇಳ್ರಿ, ಖಾಲಿ ಮಾಡಂಗಿಲ್ಲ. ಏನೋ ಮನೆ ನಾವು ಹೋಗ್ತೇವೆ ಅಂತೇಳಿ, ಇದು ವಾತಾವರಣ ಇದು ಆಗಲಿ ಅಂತೇಳಿ ಹೋಗ್ಬೇಕಂತ ನಾವು ನಿರ್ಧಾರ ಮಾಡಿದ್ದೇವ್ರಿ. ಈ ಲೆವೆಲಿಗೆ ಹಠಕ್ಕೆ ಬಿದ್ದರೆ ನಾವು ಹೋಗಂಗಿಲ್ಲ ರೀ. ನನಗೂ ಕಾನೂನು ಗೊತ್ತದ, ಏನು ಮಾಡಬೇಕು ಮಾಡ್ತೀನಿ, ಮಾಡಿರಿ. ಅದು ಹೆಂಗೆ ಖಾಲಿ ಮಾಡ್ತಾನೆ ಡಾಕ್ಟರ್ ನಾನು ನೋಡ್ತೀನಿ. ಇವೆಲ್ಲ ಬೇಡ ಅಂತೇಳಿ ಸುಮ್ಮ ಕೆಲ್ಸಕ್ಕೆ ಹೊಂಟಿದ್ದೆ. ಮತ್ತು ಈ ಡಾಕ್ಟ್ರ್ ಬಂದ್ಮ್ಯಾಗ ಮತ್ತೆ ಆಟ ಹೊಡ್ಯಾನಂದ್ರೆ ಮುಗಿಲಿ, ನೀವು ಕೂಡ ಒಂದಿಷ್ಟು ದಿನ ಆಗಲಿ. ಸುಮ್ಮನೆ ಮರ್ಯಾದೆ ಕಳ್ಕೊತಾನೆ. ನಾವು ನೋಡ್ರಿ ಫಸ್ಟ್ ಹಾಕೋದು ಸೋಷಿಯಲ್ ಮೀಡ್ಯಾದಾಗೆ. ಹೀಗೆ ಬರೋದಾಗ್ತಿಲ್ಲ ರೀ. ಹಪ್ತ ವಸೂಲಿ, ಲಂಚ ವಸೂಲಿ, ಕರ್ತವ್ಯಕ್ಕೆ ಹಾಜಿರು ಬರೋ, ಯಾರು ID ಕಾರ್ಡ್ ಹಾಕೋಲ್ಲ, ಡ್ರೆಸ್ ಹಾಕೊಳಂಗಿಲ್ಲ. ಅವ್ನಿಗೆ ಲಂಚ ಕೊಟ್ಟರೆ ಏನು ಬೇಕಾದ್ರೂ ಮಾಡ್ತಾನೆ. ತಾಯಿ ಇಲ್ಲಿ ಲಾಡಿ ಬಿಟ್ಟು ಡಾಕ್ಟ್ರ್ ಅಂತ ಹೇಳ್ತೀನಿ, ಫೋಟೋ ಹಾಕಿಬಿಡ್ತೀನಿ. ಕಂಪ್ಲೇಂಟ್ ಮಾಡಲ್ಲ ನಮ್ಮ ಮ್ಯಾಗ. ನಿನ್ನೆ ರಾತ್ರಿನ ಹಾಕ್ಬೇಕಂದಿದ್ದಾರೆ ಇವರು. ಶಶಿ ಕುಡ್ಕಿಂದ ಬೇಡ ಸುಮ್ಕುಂದ್ರನ ಸುಮ್ಕೂತೀನಿ. ಅವ್ನು ಮರ್ಯಾದೆ ಕೇಳಕ್ಕೆ ನಾನು ತಡ ಹಾಕಂಗಿಲ್ಲ ರೀ. ಸರ್ಕಾರಿ ನೌಕರಿ ಆದ್ಮ್ಯಾಗ ನಾನು ಹಿಡ್ಕೊಂಡು ಹೇಳ್ತೀನಿ ಸರ, ಕರೆಕ್ಟ್ ಇರೋಕೆ ಆಗಂಗಿಲ್ಲ, ತಪ್ಪಾಗುವೆ. ಆಮ್ಯಾಗ ಇನ್ನೊಂದು ಏನೋ ಭ್ರಮೆ ಅದೇವ್ರಿಗೆ, ಇವ ಕೆಲ್ಸಕ್ಕೆ ಹೊಂಟಾನ, ಇವ ಏನು ಮಾಡ್ಕೊತಾನೆ ಅಂತೇಳಿ. ಆ ಕಳ್ಳನ ಸಲ 40,000 ರೂಪಾಯಿ ಪಗಾರ, ತಿಂಗಳಿಗೆ 500 ರೂಪಾಯಿ, ದಿನಕ್ಕೆ 500 ರೂಪಾಯಿ ಭತ್ತ ಇದ್ದು ಕೆಲಸ ಬಿಟ್ಟು ಬಂದೀನಿ ರೀ. ಇನ್ನೊಂದು ಕಾಂಜಿ ಪೀಜಿ 30,000 ರೂಪಾಯಿ ಕೆಲಸ ಬಿಡೋದು ನನಗೆ ದೊಡ್ಡ ವಿಷಯ ಅಲ್ಲ ಸರ್. ಇವತ್ತೇ ಬಿಟ್ಟು ಬರ್ತೀನಿ ರೀ. ಇವ ಡಾಕ್ಟ್ರಿಗೆ ಅಷ್ಟು ಜಿದ್ದಿಗೆ ಬಿದ್ದೆ ಅಂದ್ರೆ ನಿಮ್ಗೆ ಅಂದು ತಪ್ಪು ಬಿಡ್ರಿ. ಯಾಕಂದ್ರೆ ನೀವು ಹೆಂಗೆ ನಾವು ಹಂಗೆ ಕರ್ಸಾಕಿ ಏನಿಲ್ಲ ರೀ ಸರ್. ನಾ ಏನು ಹೇಳ್ತೀನಿ, ನೀವು ಏನು ನಿರ್ಧಾರ ತಗೋರಿ ಅಂತ ಹೇಳ್ತೀನಿ ಇಲ್ರಿ. ನೀವು ಎಲ್ಲಿ ಡಾಕ್ಟ್ರ್ ಹಟ್ಟಕ್ಕೆ ಬಿದ್ದು ನಾ ಖಾಲಿ ಮಾಡಿಸೇ ನೋಡ್ತೀನಿ ಅಂತಂದ್ರೆ ನಾ ಖಾಲಿ ಮಾಡೋಂಗಿಲ್ಲ. ಅದು ಹೆಂಗೆ ಖಾಲಿ ಮಾಡ್ತಾನೆ ನಾನು ನೋಡ್ತೀನಿ. ಪೋಸ್ಟ್ ಮಾಡ್ತೀನಿ ನೋಡ್ರಿ. ಈಗ ಹೋಗಿ ಇಲ್ಲಿಂದಲೇ ಕಳಿಸ್ತೀನಿ, ಸಂಜಿಕೆ ಬಂದು ಮುಟ್ಟಬೇಕು ಸ್ವಲ್ಪ. ನಮ್ಮ ಕೈಯಾಗಿ ಏನು ಪವರ್ ಅದ? ನಿಮ್ಮ ಕೈಯಾಗ ಏನು ಪವರ್ ಇಲ್ಲ, ನಾನು ಏನು ಇಲ್ಲ ರೀ. ಇನ್ನೇನು ಕೈಯಾಗ ಏನು ಪವರ್ ಏನು ಜವಾಬ್ದಾರಿ ಬಂದು ಈಗ ಕೋಲೆ ಕೋಲೆ ಅಂದ್ರಲ್ಲ, ಅದೇ ಕೋಲೆ ಕೋಲೆ ಅಂದ್ರಲ್ಲ, ಅದೇ ಇದು ಎಲ್ಲ ಗೊತ್ತಾಗಿ ಕೋಲೆ. ಈಗ ಸರ ಏನದ ಗೊತ್ತಾ, ಅವ್ರಿಗೇನು ಪರ್ಸನಲ್ ಆಯ್ತು ನೋಡ್ರಿ. ಈಗ ಏನು ದೊಡ್ಡ ನೋವ್ನ ಇದೇನು ದೊಡ್ಡ ನೋವ್ನ ಇದ್ರಾಗ ನೀಟ್ ಹಗರಣ ಮಾಡ್ದಂಗೆ ಮಾಡಾಕತ್ತಾರ. ಹೇಳಾಕತ್ತೇವಪ್ಪ ನಾವು, ಹೌದಪ್ಪ ಏನು ಬ್ಯಾಡ ಅಂತೇಳಿ. ಎಲ್ಲರೂ ಏನಪ್ಪ ಫ್ಯಾಮಿಲಿ ಮೆಂಬರ್ಸ್ ಆಗಿದ್ವಿ. ಒಂದು ತಿಂಗಳೈತ್ರಿ ನಾ ಬಂದು ಇಲ್ಲೇ ಹುಟ್ಟಿನಿ, ಇದೇ ಹಾಸ್ಪಿಟಲ್ದಾಗ. ನೀವು ಇನ್ನೊಂದು ಕೆಲಸ ಮಾಡಿ ಸರ್, ನಿಮ್ಮ ಸಮಸ್ಯೆ ಕಡಿಮೆ ಆಗ್ಬೇಕಂದ್ರೆ ಅವ್ರು ಬಂದು ಏನು ಹೇಳ್ತಾರಲ್ರಿ ಅದನ್ನೇ ರೈಟಿಂಗ್ದಾಗ ಕೊಡಪ್ಪ ಅಂತ ಅಷ್ಟೇ. ಈಗ ಅದೇ ತೋಲೆ ಆಗ್ತಿದೆ. ಕ್ವಾರ್ಟರ್ಸ್ ಬೇಕಂದ್ರೆ ರೈಟಿಂಗ್ಲ ಕೊಡು. ಹಾಂ,
ಅಷ್ಟೇ ರೆಡಿ ಮತ್ತೆ ಬಂದು ಕೇಳಿದ್ರೆ ಅಂದ್ರೆ ಇನ್ನೊಂದು 3 ಆದವ್ರಿ ಈಗ 2 ಕೊಟ್ಟಿವಿ ಇನ್ನೊಂದು ಕೊಟ್ಟು ಏನಪ್ಪ THO DHO ಈಗ ಮಾಡ್ಕೋತ ಆಫೀಸ್ ಕೆಲಸ ಅಟ್ ಮಾಡ್ಕೋತ ಹೋಗ್ಬಿಡ್ತೀವಿ ಮುಂದಿನ ಏನು ಮಾಡ್ಬೋದು ಇವ್ರಿಗೆ ಸಂಬಂಧಪಟ್ಟಿದ್ದು ಅಷ್ಟೇ. ನಾವು ಅವ್ರಿಗೆ ಬರ್ತಾರ ಕಳಿಸಿ ನೋಡಪ್ಪ ಕಳಿಸಿದೆವು ಮುಗಿದೋಯ್ತು ಅದ್ರಾಡಿಲ್ಲ ಇವ್ರು ಖಾಲಿ ಮಾಡಿಲ್ಲ ನಾವು DHO ಅಷ್ಟೇ. ಕಳಿಸ್ತೀವಿ ಮುಂದಿನ ಅವ್ರು ಏನೇ ಹೇಳಕ್ ಬಂದ್ರೆ ನೀವೇನು ಹೇಳಕತ್ತಿರಲ್ಲ ರೇಟಿಂಗ್ದಾಗ ಕೊಡ್ರಿ. ಏನು ಜಾಸ್ತಿ ಮಾತಾಡ್ಬೇಕು ಮಾಡಿ ನೀವು ಇಷ್ಟೇ ಮಾಡಿ ನಿಮ್ಗೆ ಕಿರಿಕಿರಿ 90% ಹೊಡೆದ ಬಿಸೋದು ಏನಿಲ್ಲ ನಾವು ಅದಲ್ಲ ಬಂದು ಕುಂದ್ರಲ್ಲ ಅದ್ರಾಗ ಏನಿಲ್ಲ ಸಮಸ್ಯೆ ಇದೆ ನಿಮ್ಮ ರೈಟಿಂಗ್ ಕೊಡ್ತೀನಿ ಲಕ್ಷ್ಮಣ ಸರ್ ಆ ಕೆಲಸ ಬಗೆಹರಿಯುವಂತ ಟೈಮ್ ಕೊಡು ಆಫೀಸ್ ಕೆಲಸ ಟೈಮ್ ಕೊಡು ವೇದಿಕೆ ಕಲ್ಪಿಸಿ ಸರ್ ಟೈಮ್ ಅನ್ಲಿಮಿಟೆಡ್ ಡಿಸೆಂಬರ್ ತಿಂಗಳ ತನಕ ಟೈಮ್ ಕೊಡ್ತೀನಿ. ಇಲ್ರಿ ಇಲ್ಲ ಇದು ಸಂಧಾನಕ್ಕೆ ಕೇಳಿ ಸಂಧಾನಕ್ಕೆ ಸೋಮವಾರ ದಿನ ನಂದು ಕೋರ್ಟ್ ಡೇಟ್ ಆದ್ರೆ ಕೋರ್ಟಿಗೆ ಹೊಂಟೀನಿ ಅವತ್ತು ನನಗೆ ಬರೋದಾಗಲ್ಲ. ಮಧ್ಯಾಹ್ನ ಮೇಲೆ ಸೋಮವಾರ 3ನೇ ತಾರೀಕು ಮಧ್ಯಾಹ್ನ ಸರ್ ಅದು ಕೇಸ್ ಚಾರ್ಜ್ ಐತಿ ಸಂಜೀತನ ಬರೋದು ಸೋಮವಾರ ಬುಧವಾರ ಶುಕ್ರವಾರ ಈ 3 ದಿನದಾಗ ಒಂದಿನ ಟೈಮ್ ಕೊಡು ಸೋಮವಾರ ಅಂತ ಆಗಲ್ಲ. ಬುಧವಾರ ಮಾಡೋದು 2ರಿಂದ ಸಂಜೆ ಮಧ್ಯಾಹ್ನದ ಮುಂಜಾನೆ ಅಂದ್ರೆ ಈಗ ಎಲ್ಲರೂ ನೀವು ನಿರ್ಧಾರ ತಗೋರಿ ಸರ್. ನಿಮ್ಮ ಬಿಟ್ಟು ಏನು ಈಗ ನೀವೇ ನಾ ಅಂತೇಳಿ ತಿಳ್ಕೊಂಡು ನೀವೇ ಹೇಳ್ರಿ ನಾ ಏನಿಲ್ರಿ ಅವ್ರು ತಂದು ಕೊಡ್ತಾರೆ ಕಳಿಸ್ತೀವಿ ಮುಗಿದೋಯ್ತು ಅಷ್ಟೇ. ಇಟ್ಟು ಮಾಡಿ ನನ್ನ ಕೈಗೆ ಬಿಟ್ರು ಮತ್ತೆ ಆಪ್ಷನ್ ಅಷ್ಟೇ ಒಂದು ಕೆಲಸ ಮಾಡಿ. ಸಹಿ ಮಾಡವ ಹಾಂ ನಾನೇನಪ್ಪ ಟೈಮ್ ಮಾಡೋ ಅಷ್ಟೇ. ನಿಮ್ಗೂ ಕೆಲಸ ಬರೆಯೋದು ಬರೀತೀವಿ ನಾವು ಇನ್ವಾರ್ಡ್ ಹಾಕೋದು ಇನ್ವಾರ್ಡ್ ಹಾಕಿ ಪೋಸ್ಟಿಗೆ ಕಳಿಸ್ತಾರೆ ನೀವು ಬಂದು ಹೊರಗೆ ಕಳಿಸ್ತಾರೆ ಮುಗಿದೋಯ್ತು. ನಾವು ಅಲ್ಟಿಮೇಟ್ ಅದ್ರ ಮ್ಯಾಗ ಸಹಿ ಇದ್ರೆ ವ್ಯಾಲ್ಯೂ ಸಹಿ ಇರ್ಲಿಲ್ಲಪ್ಪ ತೊಗೊಂಡು ಹೋಗಿತಾರೆ ಮತ್ತೇನು ಮಾಡಲಿ. ಈಗ ಅಷ್ಟೇ ಮಾಡ್ರಿ, ತಗೊಳ್ಳೋದು ಕೊಡೋದು ಅಷ್ಟೇ ಮಾಡ್ರಿ. ಇದು ಎಲ್ಲಿ ತನಕ ಜಗ್ತದೆ ನಾನು ಅದು ನೋಡ್ತೀನಿ. ಸರ ಅವ್ರು ಮಾತಾಡ್ರಿ ಇವ್ರು ಮಾತಾಡ್ರಿ ನಾವು ಜವಾಬ್ದಾರಿ. ಈಗ ನಾವು ಬರಂಗಿಲ್ಲ ರೀ. ನಾನು ಜವಾಬ್ದಾರಿ ಅಲ್ಲ ನಾ ಬರಂಗಿಲ್ಲ ರೀ. ಈಗ ನಾ ಈಗ ನಿಮ್ಮ ಕಚೇರಿಗೆ ಬರಂಗೇ ಇಲ್ಲ. ಬರ್ರಿ ಹಾಂ ರೀ ಲಕ್ಷ್ಮಣ್ ಸರ್ ನಾನು ನಿಮ್ಮ ಅವ್ರು ಕಚೇರಿ ಶಾಣಗಳು ಮಾತಾಡ್ದ ಅವ್ರು ಮಾತಾಡಿದ್ರು ಇವ್ರು ಮಾತಾಡಿ ನಾ ಜವಾಬ್ದಾರಿ. ಅವ್ರ ಬಾಯಿಲಿ ಅವ್ರು ಮಾತಾಡಿರ್ತಾರೆ ಯಾರಿಗೆ ಮಾತಾಡಿದ್ರೆ ಕರೆದು ಮಾತಾಡಿದ್ರು ಅದು ಇದು ಮಾತಾಡಿದ್ರು ನಾ ಜವಾಬ್ದಾರಿ. ಇಲ್ಲ ನಮ್ಮವ್ರು ಯಾರಿಗೆ ಕರೆದು ಮಾತಾಡೋಣ ಯಾರು ಮಾತಾಡ್ತಾರೋ ಅವ್ರಿಗೆ ಹೇಳ್ತೀನಿ. ಸೆಕೆಂಡ್ ರೀ ನಾವು ಈಗಲೇ ಬರಲ್ಲ. ಏನೇ ಕುಡ್ದೈತಂದ್ರೆ ಪೋಸ್ಟ್ ಮೂಲಕ ಲೆಟ್ರ್ ಬರ್ತಾವೆ. ನಾ ಆಫೀಸ್ಗೂ ಬರಂಗಿಲ್ಲ. ಅವ್ರು ಎಲ್ಲಿ ತನಕ ಜಗ್ತಾರೆ ಜಗಲಿ ನಾನು ನೋಡ್ತೀನಿ. ಬಾಬಾ ಬರ್ತೀವಿ ಹೋಗ್ಬರ್ರಿ ಬಾಬಾ ಹೋಗ್ಬಿಡ್ತೀವಿ. ಹಾಂ ಏ ಇಲ್ಲ ಬಾ ಇನ್ನು 15ಕ್ಕೆ ಬರ್ತಾರೆ. ಎಷ್ಟು ಹಾಕ್ಯಾರ 20 ಚಲೋನೇ ಭಾರಿ ಐತಲ್ಲ ಬರ್ತದೆ ಈ ತಿಂಗಳು 15. ಇನ್ನೂ ಆಗಿಲ್ಲ, ಈ ತಿಂಗಳದಿಂದ ಆಗ್ತದೆ. ಅದ್ರ ಜಂಪ್ ಇವ್ರೇನೋ ಸ್ಟ್ರೈಕ್ ಇಟ್ಟರೆ ಸರ್ಕಾರದ ಮತ್ತದು ಆರ್ಥಿಕ ಬರೀ ಉಳ್ಕೊತ ನಡ್ಸ್ಯಾರಣ ಆತ್ಮ ಗೊತ್ತಿಲ್ಲ ಏನ ನೋಡು ಏನೇನಾಗ್ತದೆ.